ಮಾಸ್ಟರ್ಸ್ ಯಾರಿಗಾದ್ರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಯಾರ್ದಾದ್ರೂ ಪ್ರಶ್ನೆಗಳಿದ್ರೆ. ಅಪಾನ ವಾಯು ಮುದ್ರೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಓಕೆ ಉಮಾಮ ಮಾತಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಮಾತಾಡಿ ಮಾತಾಡ್ತೀನಿ. ನಮಸ್ಕಾರ ದೀಪಾ. ನಮಸ್ತೆ. ನಾನು ಇದನ್ನ ಗುರುಗಳೇ ಅಪಾನ ವಾಯು ಮುದ್ರೆ ದಿನಕ್ಕೆ 2 ಸಲ ಮಾಡ್ತೀನಿ. ಬೆಳಿಗ್ಗೆ 15 ನಿಮಿಷ ಮತ್ತು ಸಾಯಂಕಾಲ 15 ನಿಮಿಷ. ಆಮೇಲೆ ಅದ್ರ ಜೊತೆಗೆ ಯಾವಾಗ ಸಮಯ ಸಿಕ್ಕಾಗ ಪ್ರಾಣ ಮುದ್ರೆ ಕೂಡ 5 ನಿಮಿಷ ಮಾಡ್ತೀನಿ. ವೆರಿ ಗುಡ್. ಅಕಸ್ಮಾತ್ ಯಾವಾಗಾದ್ರೂ ಸ್ವಲ್ಪ ಸುಸ್ತಾಗಿತ್ತು, ಜಾಸ್ತಿ ವೇಟ್ ಬರ್ತಾ ಇದ್ರೆ ಇದನ್ನ 5 ನಿಮಿಷ ಮಾಡ್ತೀನಿ. ಅವಾಗ ಏನಾಗತ್ತ, ಆ ಬೆವರೆಲ್ಲ ವೇಟ್ ಎಲ್ಲ ಮೈಯಲ್ಲಿ ಇಂಗಿದಂಗ ಆಗ್ಬಿಡುತ್ತೆ, ಸಮಾಧಾನ ಆಗತ್ತೆ. ಯಾವಾಗ್ಲೂ ಮಾಡ್ತಾನೆ ಇರ್ತೀನಿ. ಅದ್ರ ಜೊತೆಗೆ 5 ನಿಮಿಷ ಪ್ರಾಣವಾಯು ಮುದ್ರೆ ಮಾಡ್ತಾ ಇರ್ತೀನಿ. ಹೀಗಾಗಿ ಒಂದೊಂದ್ಸಲ ಅಕಸ್ಮಾತ್ ಆಗಿ ಮೆಟ್ಲು ಹತ್ಬೇಕಾದ್ರೂ ಕೂಡ ಇದನ್ನ ಮಾಡ್ತಾ ಇರ್ತೀನಿ. ತಾವ್ ಹೇಳಿದ್ರಲ್ಲ, ಇದನ್ನ ಮಾಡಿದ್ರೆ ಯಾವುದೇ ತರದ ಏದುಸಿರಾಗ್ಲಿ ನಡಿಗೆಯಲ್ಲಿ ತೊಂದರೆ ಆಗ್ಲಿ ಬರೋದಿಲ್ಲ ಅಂತ, ಹಾಗಾಗಿ ಅದ್ ಮಾಡ್ತೀನಿ. ಅದರಿಂದ ಈ ಅಪಾನ ವಾಯು ಮುದ್ರೆಯಿಂದ ನನಗಂತೂ ಬಹಳಷ್ಟು ಉಪಯೋಗ ಆಗಿದೆ. ಮತ್ ನಾನು ಇದನ್ನ ಸಾಕಷ್ಟು ಜನರಿಗೆ ಹೇಳ್ಕೊಳ್ತಾನೆ ಹೋಗ್ತಿರ್ತೀನಿ. ಕೆಲವರೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ, ಮೊನ್ನೆ ಅವತ್ತು ಫಂಕ್ಷನ್ ನಲ್ಲಿ ನಾನು ಎಲ್ಲರನ್ನ ಮೀಟ್ ಆದೆ, ಆದ್ರೆ ತಾವು ಮಾತ್ರ ನನಗೆ ಅವಾಗ ಸಿಗ್ಲೇ ಇಲ್ಲ. ನೀವೆಲ್ಲಿಲ್ಲಲ್ಲ, ನೀವು ಆಲ್ರೆಡಿ ಬೇಗನೆ ಹೋಗಿದ್ರಿ. ಇಲ್ಲ, ನಾನ್ 4 ಗಂಟೆಗೆ ಅಲ್ಲಿಂದ ಬಿಟ್ಟು ಎಲ್ಲರನ್ನ, ಮಧುರಾವ್ನ, ದೀಪಾನ, ಅಶ್ವಿನಿನ, ಆಮೇಲೆ ಕೊನೆಗೆ ತಮ್ಮ ಮಿಸಸ್ನ ಕೂಡ ನಾನು ಭೇಟಿ ಆದೆ. ಆಮೇಲೆ ನಾಗರಾಜ್ ಗುರುಗಳು ನನ್ ಮೇಲೆ ಪ್ರಯೋಗ ಮಾಡಿದ್ರು. ಏನಂದ್ರೆ, ಯಾವಾಗಾದ್ರೂ ಸ್ವಲ್ಪ ಬ್ಯಾಕ್ ಪೇನ್ ಬಿಡ್ತಿರ್ತಿಲ್ಲ, ಅದಕ್ಕೆ ಅವ್ರ ಏನ್ ಹೇಳಿದ್ರೆ, ಮೊದ್ಲು ಧಾರವಾಡನವ್ರನ್ನ ಟ್ರೀಟ್ಮೆಂಟ್ ಮಾಡೋಣ, ಆಮೇಲೆ ಉಳಿದವ್ರನ್ನ ಮಾಡೋಣ ಅಂತೇಳಿ ಅದೇನ್ ಮಾಡಿದ್ರು ಅಂದ್ರೆ, ಒಂದು ರೋಪ್ ತೆಗೆದುಕೊಂಡು ನನ್ ಬೆನ್ನಿಗೆ ಇಟ್ಟು ಅದನ್ನ ಸ್ವಲ್ಪ ಮೇಲಕ್ಕೆ ತೆಳಗೆ ಉಸಿರಿ ತಗೊಳ್ತಾ ಅದನ್ನ ಅವ್ರು ಆಗಿಂದಾಗ ಮಾಡಿ ತೋರಿಸಿದ್ರು. ಆಮೇಲೆ ಯಾಕಂದ್ರೆ ನನಗೆ ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವಾಗ ಊಟ ಮಾಡಿದ್ವಲ್ಲ, ಹೀಗಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಏನ್ ಹೇಳಿದ್ರಂದ್ರೆ, ಮನೆಯಲ್ಲಿ ನೀವು ಅದನ್ನ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರ. ಆಮೇಲೆ ಏನ್ ಹೇಳಿದ್ರಂದ್ರೆ, ನಿಮ್ಗೆ ಸಾಧ್ಯ ಆತಂದ್ರೆ ಉಸುಕಿನ ಚೀಲ ಅದನ್ನ ಸ್ವಲ್ಪ ನೀವ ಮನೆಯಲ್ಲಿ ರೆಡಿ ಮಾಡ್ಕೊಳ್ರಿ. ನಿಮ್ಗೆ ಯಾವಾಗ ಬೇಕನ್ಸಿದಾಗ ಮಾತ್ರ ಮಲಗಿದಾಗ ಸ್ವಲ್ಪ ಬೆನ್ನ ಮೇಲೆ ಸ್ವಲ್ಪ ಇಟ್ಕೊಳ್ಳಿ ಅಂತ ಹೇಳಿದ್ರು. 4 ಗಂಟೆಗೆ ನಾನು ಅಲ್ಲಿಂದ ಡಿಪಾರ್ಚರ್ ಆದೆ ಗುರುಗಳೇ. ಯಾಕಂದ್ರೆ ಸ್ವಲ್ಪ ನಮ್ ಹುಡುಗ ಬಂತು, ಸಮಸ್ಯೆ ಆಯ್ತು, ಹೀಗಾಗಿ ತಾವು ನನಗ್ ಸಿಗ್ಲೇ ಇಲ್ಲ. ಎಲ್ಲರನ್ನ, ಗಂಗಾ ಶೆಟ್ಟಿ ಇವ್ರನ್ನ ಎಲ್ಲಾರನ್ನ ಭೇಟಿಯಾಗಿ ನಾ ಬಂದ್ಬಿಟ್ಟೆ. ಇನ್ನೊಂದ್ಸಲ ಬಂದಾಗ ಕೊನೆ ಈ ಫಂಕ್ಷನ್ ಏನ್ ಮಾಡ್ತೀರಿ, ಜನವರಿಯಲ್ಲಿ ಮಾಡ್ತಿರಲ್ಲ, ಅವಾಗ ಮತ್ತೆ ಎಲ್ಲಾರು ಸಿಗೋಣಂತೆ. ಅವಾಗ ಸ್ವಲ್ಪ ಸಮಯವನ್ನು ಜಾಸ್ತಿ ಸ್ಪೆಂಡ್ ಮಾಡ್ಕೊಳ್ಳೋಣಂತೆ. ಜನವರಿ ಅಲ್ಲ, ಅಕ್ಟೋಬರ್ ಅಲ್ಲಿ. ಅಲ್ಲ ಗುರುಗಳೇ, ಅಕ್ಟೋಬರ್ ನಲ್ಲಿ ಆಗೋದಿಲ್ಲ. ಯಾಕಂದ್ರೆ ಉಪನಯನ ಅದೆಲ್ಲ ಇದೆ, ಅಕ್ಟೋಬರ್ ನಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಲಾಸ್ಟ್ ಏನ್ ಫಂಕ್ಷನ್ ಮಾಡ್ತೀವಲ್ಲ, ಅವಾಗ ಎಲ್ಲಾರು ಸೇರ್ಕೊಳ್ಳೋಣಂತೆ. ಮತ್ತೆ ಇನ್ನೊಂದ್ಸಲ ಕೊನೆಗಾಗಿ ಎಲ್ಲಾರು ಸೇರ್ಕೊಳ್ಳೋಣಂತ. ಆದ್ರೆ ಇನ್ನೊಂದ್ ಏನಂದ್ರ, ನನ್ನ ಅನಿಸಿಕೆ ಮತ್ತು ಉಳಿದವ್ರೆಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ, ಈ ಧ್ಯಾನ ಕಾರ್ಯಕ್ರಮ ಈಗ ಹೇಗ ತಾವು 365 ದಿನಗಳು ಇಟ್ಟಿದಿರಲ್ಲ, ಹಾಗೆ ಈ ಧ್ಯಾನ ಕಾರ್ಯಕ್ರಮ ನಿರಂತರವಾಗಿ ಸಾಗ್ಲಿ ಅಂತ. ಈ ನಿರಂತರವಾಗಿ ಸಾಗೋದ್ರಿಂದ ಏನಾಗತ್ತೆ ಅಂದ್ರ, ನಾವು ಹಳೆಬ್ರಂತೂ ಮಾಡ್ತೀವಿ, ಈ ಹೊಸಬ್ರು ಈಗೀಗ ಬರ್ತಾ ಇದ್ದಾರೆ, ಎಷ್ಟು ಜಾಸ್ತಿ ಬರ್ತಾ ಇರ್ತಾರೆ, ದಿನ ಹೊಸಬ್ರು ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋಂತ ಉದ್ದೇಶದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮವನ್ನ ತಾವು ನಿರಂತರವಾಗಿ ಸಾಗಿಸಿದ್ರೆ ತಮ್ಗ ಅನಂತ ಕೋಟಿ ಕೋಟಿ ಪುಣ್ಯ ಬರುತ್ತೆ ಗುರುಗಳೇ. ಧನ್ಯವಾದ ಗುರುಗಳೇ. ತಮಗೂ ಮತ್ತು ನಾಗರಾಜ್ ಗುರುಗಳಿಗೂ ಅನಂತ ಕೋಟಿ ಧನ್ಯವಾದ. ದೀಪಾ, ನಮಸ್ಕಾರಗಳು. ನಮಸ್ತೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಮ ಒಂದು ಅನಿಸಿಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಈ ಮುದ್ರಾ ಮೇಡಮ್ ಹೇಳಿದ ಪ್ರಕಾರ ಮೆಟ್ಟಿಗಲ್ ಹತ್ತುವಾಗ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಈ ಮುದ್ರವನ್ನು ಮೆಟ್ಟಿಗಲ್ ಹತ್ತುವಾಗ, ಯಾವುದೇ ಒಂದು ಪರ್ವತ ಇಲ್ಲಾಂದ್ರೆ ಟೆಂಪಲ್ಗೆ ತುಂಬಾ ಮೆಟ್ಟಿಗಲ್ ಇರ್ತದಲ್ಲ, ಅವಾಗ ಈ ಮುದ್ರ ಹಾಕೊಂಡೇ ಹತ್ಬೇಕು ಸ್ನೇಹಿತರೆ. ಎಲ್ಲರಿಗೂ ಒಂದು ಸಜೆಷನ್ ಕೊಡ್ತಾ ಇದೀವಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಹೀಗೆ ಮುದ್ರ ಹಾಕೊಂಡು ಮೆಟ್ಟಿಗಲ್ ಹತ್ತಿದ್ರೆ ನಿಮ್ಗೆ ಅಲಸಟೆ ಬರಲ್ಲ. ಹೌದು, ಒಂಥರ ಎದುಸಿರು ಬರಲ್ಲ, ಎದೆ ಮೇಲೆ ಭಾರ ಆದಂಗ ಆಗೋಲ್ಲ. ಹೌದು. ಆಮೇಲೆ ಯಾರನ್ನ ನಿದ್ದೆ ಸಮಸ್ಯೆ ಇದ್ರೆ, ನಿದ್ರೆ ಹೀನತೆ ಇದ್ರೆ ದಯವಿಟ್ಟು ಈ ಮುದ್ರ ಮಾಡಿ. ಖಂಡಿತ ಅದು ಹೋಗಲಾಡಿಸ್ತದೆ. ನಿದ್ರೆ ಹೀನತೆ ಇರುವಾಗ ಈ ಮುದ್ರ ಇಟ್ಕೊಂಡು ಹಾಗೆ ನಿದ್ದೆಯಲ್ಲಿ ಮಲಗುವಾಗನೇ ಈ ಮುದ್ರೆ ಇಟ್ಕೊಂಡು ಹಾಗೆ ಮಲ್ಕೊಂಡ್ರೆ ಬೇಗ ನಿದ್ದೆ ಬರುತ್ತೆ. ಸೌಂಡ್ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ.
ನಿದ್ದೆ ಆಗುದಿಲ್ಲ. ನಿದ್ದೆ ಬರ್ತಾ ಇದೆ ಅಂತ ಗೊತ್ತಾಗಲ್ಲ, ನಿದ್ದೆ ಒಳಗಡೆ ಹೋಗಿರ್ತಾರೆ ಆಲ್ರೆಡಿ. ನೋಡಿ ಎಂತ ಅದ್ಭುತ ಏನೋ ಮುದ್ರಗಳಿವೆಲ್ಲ. ಈ ಮುದ್ರಾ ವಿಜ್ಞಾನ ಅನ್ನೋದು ನಿಜವಾದ ನಾವು ಉಪಯೋಗಿಸ್ಕೋಬೇಕು, ಎಲ್ಲಾರ್ಗೂ ತಿಳಿಸ್ಬೇಕಿದು. ಆಮೇಲೆ ನಾನಂತೂ ಅವತ್ತು ಮಥುರಾ ಅವರು ಮಾಡಿದಂತ ಲಡ್ಡು ಬಹಳಷ್ಟು ಅಷ್ಟು ಲಡ್ಡು ನಾ ತಿಂದಿದ್ದಿಲ್ಲ ಯಾವತ್ತು ಕೂಡ, ಯಾವಾಗ್ಲ ಅರ್ಧ ಅಥವಾ ಒಂದು. ಆದ್ರೆ ಅವತ್ತು ಇನ್ನೊಂದು ಕೂಡ ಇದ್ ಮಾಡ್ಕೊಂಡು ತಿಂದೆ, 2 ಲಡ್ಡು ತಿಂದೆ ಅವತ್ತು. ಬಹಳಷ್ಟು ಟೇಸ್ಟಿ ಆಗಿತ್ತು. ಅವ್ರಿಗೆ ಮಧುರ ಅವ್ರಿಗೆ ಕೂಡ ಥ್ಯಾಂಕ್ಸ್, ಪ್ರತ್ಯೇಕವಾಗಿ ಅವ್ರಿಗೆ ಥ್ಯಾಂಕ್ಸ್ ಮೆಸೇಜ್ ಹಾಕ್ಬಿಟ್ಟೆ ಗುರುಗಳೇ ನಾನು ಅವ್ರನ್ನ. ಅದಕ್ಕೆ ಕೊನೆಗೆ ಯಾವಾಗ ಈ ಫಂಕ್ಷನ್ ಇರತ್ತಲ್ಲ ಹೋಲಿ ವೆಲ್ಸ್ಟಿಕ್, ಅವಾಗ ಲಾಸ್ಟ್ ಮೂಮೆಂಟ್ಗೆ ಮತ್ತೆ ಫಸ್ಟ್ ಅಂಡ್ ಲಾಸ್ಟ್ ಅಂತಾರಲ್ಲ, ಹಾಗ ಎಲ್ಲರೂ ಲಾಸ್ಟ್ ಮೂಮೆಂಟ್ಗೆ ಮತ್ತೆ ಎಲ್ಲರೂ ಸೇರ್ಕೊಳ್ಳೋಣ ಅಂತ. ಆಮೇಲೆ ಇನ್ನೊಂದ್ ಏನಂದ್ರೆ, ನನಗೆ ಅವತ್ತು ಅನ್ಸಿದ್ದೇನಂದ್ರೆ, ನನಗೇನೋ ಒಂದು ಬಹಳಷ್ಟು ಆದ್ರೂ ಒಂದು 25-50 ಜನರು ಸೇರ್ಬಹುದು ಅಂತ ಹೀಗೆ ನನ್ನ ಅನಿಸಿಕೆ ಇತ್ತು. ಆದ್ರೆ ನಮ್ಮ ಅನಿಸಿಕೆಗಿಂತ ಅವತ್ತು ಕನಿಷ್ಠ ಒಂದು 200 ಜನರು ಇದ್ರು. ಆಮೇಲೆ ಊಟಕ್ಕಂತೂ ಯಾವ ತೊಂದರೆ ಆಗ್ಲಿಲ್ಲ, ಆದ್ರೂ ಕೂಡ ಸ್ಥಳದ ಅಭಾವ ಆಯ್ತು ಅವತ್ತು. ಹಾಗೆ ಇದಕ್ಕಿಂತ ಸ್ವಲ್ಪ ತಮಗೆ ಅವಕಾಶವಾದ್ರೆ ಸ್ವಲ್ಪ ದೊಡ್ಡದಾದಂತ ಸ್ಥಳ ಬೇರೆ ಕಡೆ ಎಲ್ಲಾದ್ರೂ ತಮ್ಗೆ ಅವತ್ತು ಲಾಸ್ಟ್ ಎಂಡಿಗೆ, ಯಾಕಂದ್ರೆ ಎಂಡ್ ಟೈಮಿಗೆ ಎಲ್ಲಾರು ಬರುವಂತ ಸಂಭವ ಇರಬಹುದು. ಇಲ್ಲ, ನಾವು ಅನ್ಕೊಂಡಿದ್ದೇನೆಂದ್ರೆ ನೆಕ್ಸ್ಟ್ ಟೈಮು ಆ ಹಾಲ್ ಇದೆಲ್ಲ, ಹಾಲ್ ಜೊತೆಗೆ ಒಳಗಡೆ ಕಾನ್ಫರೆನ್ಸ್ ರೂಮ್ ಮತ್ತೆ ಮೆಡಿಟೇಷನ್ ರೂಮ್ ಇದೆ, ಎರಡಲ್ಲಿ ಒಂದು ಟಿವಿ ಇಟ್ಬಿಟ್ರೆ, ಹೌದು, ಟಿವಿ ಕಾರ್ಯಕ್ರಮ ನಡೆಯುವಾಗ ಒಂದು ಟಿವಿ, 2 ಟಿವಿ ಕನೆಕ್ಟ್ ಮಾಡಿದ್ರೆ ಅಲ್ಲಿನೂ ಸಹ ಒಂದು 40-50 ಜನ ಕೂತ್ಕೋಬಹುದು. ಹೌದು, ಅನುಕೂಲ ಆಗತ್ತೆ, ಅನುಕೂಲ ಆಗತ್ತೆ. ಆ ರೀತಿಯಲ್ಲಿ ಮಾಡೋಣ ಅಂತ ನೆಕ್ಸ್ಟ್ ಟೈಮ್ ಅನ್ಕೊಂಡಿದ್ವಿ. ಹೌದು, ಅಷ್ಟಾದ್ರೆ ಚೆನ್ನಾಗತ್ತೆ ಗುರುಗಳೇ. ಅದೇ. ಧನ್ಯವಾದಗಳು, ಧನ್ಯವಾದ. ಓಕೆ, ಥ್ಯಾಂಕ್ ಯು ಉಮಮ್ಮ, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀಕಾಂತಮ್ಮ ಅಮ್ಮ ಮಾತಾಡಿ. ಅಮ್ಮ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಸಣ್ಣಗೌಡ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ನಮಸ್ತೆ ಮೇಡಮ್. ಈಗ ಆಯ್ತು. ಮಾತಾಡಿ ಲಕ್ಷ್ಮೀಕಾಂತ, ಮಾತಾಡಿ. ಆಯ್ತು ಸರ್. ಅದೇ ಮುದ್ರೆಗಳು ಸರ್, ಈಗ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ವಾಯು ಮುದ್ರೆ, ಅಪಾನ ವಾಯು ಮುದ್ರೆ. ಒಂದೊಂದ್ಸಾರಿ ಕೇಳ್ತಾರೆ ಪಕ್ಕದಲ್ಲಿ ಯಾರಾದ್ರೂ ಸ್ಟೂಡೆಂಟ್ ಕೂತಿದಾಗ, ಇದು ಏನ್ ಮುದ್ರೆ ಮೇಡಮ್ ಅಂತ. ಅವಾಗ ನಾವ್ ಹೇಳೋದು ಇದು ಅಪಾನ ವಾಯು ಮುದ್ರೆ ಅಂದ್ರೆ ಏನು ಅಂದಾಗ ಅದರದ್ದು ಪ್ರಯೋಜನಗಳು ಹೇಳೋದು. ವಾಯು ಮುದ್ರೆ, ಒಂದೊಂದ್ಸಾರಿ ಚಿನ್ ಮುದ್ರೆ. ಈ ಸ್ಟೂಡೆಂಟ್ಸ್, ಲೇಡೀಸ್ ಸೀಟಲ್ಲಿ ಕೂತಿರ್ತೀವಲ್ಲ, ಒಂದ್ ನೋಡ್ತಾನೆ ಇರ್ತಾರೆ, ಕಣ್ ಮುಚ್ಕೊಂಡು ಯಾಕೆ ಕೂತಿದ್ದಾರೆ ಅಂತ ಒಂದೊಂದ್ಸರಿ ಕೇಳ್ತಾರೆ. ಅದು ನಿಜವಾಗ್ಲೂ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಅಟ್ಲೀಸ್ಟ್ ಕೇಳೋರಾದ್ರೂ ಇದಾರಲ್ಲ ಜನ ಅಂತೇಳಿ ಅದೊಂದು ಖುಷಿ ಆಗ್ತದೆ. ಆಮೇಲೆ ವಾಕಿಂಗ್ ಮಾಡೋವಾಗ ಪ್ರಾಣ ಮುದ್ರೆ, ಅಪಾನ ವಾಯು ಮುದ್ರೆ ಅಥವಾ ವಾಯು ಮುದ್ರೆ, ಇದನ್ನ ನಾವು ಮಾಡ್ತಾ ಇರ್ತೀವಿ ಸರ್. ಅದು ಆಮೇಲೆ ಈಗ ಮೊನ್ನೆ ಹುಣ್ಣಿಮೆ ದಿನ ಇತ್ತಲ್ಲ ಸರ್, ಮೂರ್ ದಿನ ನಾವು ಅದೇ ನಾ ಹೇಳ್ತಿದ್ನಲ್ಲ, ನಾವು ಯಾರಾದ್ರೂ ಕೋರ್ಸ್ ಮಾಡೋರು ಇದ್ರೆ ಕೂತ್ಕೊಳ್ಳೋದು ಅಂತೇಳಿ. ನಿಜವಾಗ್ಲೂ ನನ್ಗೆ ಆಶ್ಚರ್ಯ ಆಯ್ತು. 8:15 ಗಂಟೆಯಿಂದ 1:15 ಗಂಟೆ ಕೂತಿದ್ದು, 1:15 ಗಂಟೆ ಹೋಗಿದ್ದೆ ಗೊತ್ತಾಗಿಲ್ಲ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಎದ್ದು, ಆಮೇಲೆ ಒಂದ್ 5 ನಿಮಿಷ ಓಡಾಡಿ ನೀರ್ ಕುಡಿದು ಮತ್ತೆ ಕೂತ್ರೆ 12 ಗಂಟೆ ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ಇವಾಗ ನನ್ಗೊಂಥರ ಆಶ್ಚರ್ಯ, ನಿಜವಾಗ್ಲೂ ಇಷ್ಟೊತ್ತು ಕೂತ್ಕೋಬಹುದಾ ಅಂತ ಅನ್ನಿಸ್ತಿದೆ. 3 ದಿನನೂ ನಾನ್ ಮಾಡಿದೆ ಇದು ಹುಣ್ಣಿಮೆ ಧ್ಯಾನ. ಸೊ ಇನ್ ಮೇಲೆ ಇದು ಡೇ ಟೈಮ್ ಅಲ್ಲಿ ಮಾಡಕ್ಕಾಗಲ್ಲ, ಬಟ್ ನೈಟ್ ಟೈಮ್ ಅಲ್ಲಿ ಅಂತೂ ಆಫ್ಟರ್ 8:30 ಫ್ರೀ ಇರ್ತೀನಿ. ಖಂಡಿತ ಅಟ್ಲೀಸ್ಟ್ 2 hours ಆದ್ರೂ ಕೂತ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಅದ್ರ ಜೊತೆಗೆ ಇನ್ನೊಂದು, ತಾವು ಏಲಕ್ಕಿಗೆ ಹೇಳ್ತಿದ್ರಲ್ಲ ಸರ್, ಈಗ ನಮ್ಮ ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ, ಕೆಲವ್ರು ಮನೆಗೆ ಹೋದಾಗ ನಮ್ಗೆ ಆಗದೆ ಇರೋರು ಮದ್ದು ಹಾಕ್ತಾರೆ ಅಂತ ಕೇಳಿದೀವಿ, ಬಟ್ ಅನುಭವ ಆಗಿಲ್ಲ. ಆವಾಗ ಏನು ಮಾಡ್ಬೇಕು ಅಂತಂದ್ರೆ, ಊಟ ಆದ್ಮೇಲೆ ಒಂದ್ ಏಲಕ್ಕಿ ಹಾಕೊಂಡ್ ಬರ್ತಾರೆ. ಏಲಕ್ಕಿ ಎತ್ಕೊಂಡ್ ಹೋಗಿರ್ತಾರೆ ಅಥವಾ ಕೇಳ್ತಾರೆ. ಅಂದ್ರೆ ಅವ್ರು ಏನಾದ್ರೂ ಆ ತರ ನಮ್ಗೆ ಆಗದೆ ಇರೋದನ್ನ ಮಾಡಿದ್ರು ಆ ಏಲಕ್ಕಿ ಒಡೆಯುತ್ತೆ ಅಂತ ಹೇಳ್ತಾರೆ ಸರ್. ಇದು ನಮ್ಮ ಗ್ರೂಪ್ ಅಲ್ಲಿ ಇರೋ ಹಿರಿಯರ ಅನುಭವಗಳು ಇರ್ಬೋದು ಅಥವಾ ಕೇಳಿರ್ಬೋದು. ಸೊ ಇದು ಒಂದು ಹೇಳ್ಬೇಕು ಅಂತ ಅನ್ನಿಸ್ತು ನನಗೆ. ರೈಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸಣ್ಣಗೌಡ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಮೇಡಮ್. ಸುಮಾರು ವಿಷಯಗಳನ್ನ ಕಲಿತಾ ಇದ್ದೇವೆ ನಾವು ಇಲ್ಲಿ. ಒಂದು ಧ್ಯಾನ ಪ್ರಕ್ರಿಯೆ ಹೇಳ್ಬೇಕಂತಂದ್ರೆ ಏನಂದ್ರಿ ಮೇಡಮ್? ವಿಡಿಯೋ ಆಫ್ ಮಾಡಿ ಸರ್, ಕೇಳಿಸ್ತಿಲ್ಲ ನೀವು ಮಾತಾಡಿದ್ದು, ವಾಯ್ಸ್ ಬ್ರೇಕ್ ಆಗ್ತಾ ಇದೆ.
ಎಷ್ಟೋ ವಿಷಯಗಳನ್ನ ಇಲ್ಲಿ ಬಂದಾಗಿಂದ ಕಲಿತಾ ಇದ್ದೇವೆ ನಾವು. ಇಲ್ಲಿ ಒಂದು ನನಗೆ ಒಂದು ಏನಂತಂದ್ರೆ ಈ ಮುದ್ರೆಗಳ ಬಗ್ಗೆ ಬಂದಾಗ ಒಂದು ಕ್ಯೂರಿಯಾಸಿಟಿ ಬರ್ತಾ ಇದೆ. ಏನಪ್ಪ ಇದು ಆಹಾರ ಔಷಧಿ ರಹಿತವಾಗಿ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದೆ ಅಂತಂದ್ರೆ ಇದರ ಮರ್ಮ ಏನಿರ್ಬೋದು? ಮುದ್ರೆ ಈ ತರ ಇಟ್ಕೊಂಡು ದೇಹದೊಳಗೆ ಏನ್ ಪ್ರಕ್ರಿಯೆ ನಡೀತದನ್ನ ಸ್ವಲ್ಪ ತಿಳ್ಕೊಬೇಕನ್ಸತಿ. ಅದಕ್ಕೆ ಇದನ್ನ ಪ್ರಪಂಚಕ್ಕೆ ಯಾವ ಪರಿಚಯ ಆಯ್ತು, ಇದ್ರ ಹತ್ರ ಯಾರು, ಇದು ಯಾನಕ್ಕೆ ಇದು ಬಂತು ಅಂತ ಹೇಳ್ಬಿಟ್ಟು ಗೊತ್ತಿದ್ರೆ ರಂಗನಾಥ್ ಜಿ ಅವ್ರ ಕಡೆಯಿಂದ ಸ್ವಲ್ಪ ಅದು ಇನ್ಫಾರ್ಮೇಶನ್ ಶಾರ್ಟ್ ಆಗಿ ಸಿಗ್ಬೋದೇನೋ ಅಂತ ಹೇಳಿ ಆಸಕ್ತಿಯಿಂದ ಕೇಳಿಸ್ತಕ್ಕಂಥದ್ದು ಮೇಡಮ್. ರೈಟ್. ಇದು ಗ್ರಹ್ಯಾಂಡ ಸಮೇತ ಶಿವ ಸಂಹಿತಾದಲ್ಲಿ ಇದು ಬರೆದಿರುವಂತ ಮುದ್ರಾ ವಿಜ್ಞಾನ. ಈ ಮುದ್ರಾ ವಿಜ್ಞಾನ ಸಾವಿರಾರು ವರ್ಷದಿಂದ ಬಂದಿರೋದು. ಈ ವಿಜ್ಞಾನ ಬಂದು ಯಾರೋ ಒಬ್ರು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಇಲ್ಲ ಕಂಡುಹಿಡಿದು ಮಾಡಿರೋದಲ್ಲ, ಯೋಗಿಗಳು ರಚಿಸಿರೋದು. ಋಷಿಗಳು ಕೊಟ್ಟಿರುವಂತ ವಿಜ್ಞಾನ. ಯಾವಾಗ್ಲೂ ಯೋಗಿಗಳು ಋಷಿಮುನಿಗಳು ಏನ್ ಮಾಡ್ತಾರೆ, ಅವರು ಧ್ಯಾನದಲ್ಲಿ ಬಂದಿರುವಂತ ಈ ಅದ್ಭುತವಾದ ಜ್ಞಾನವನ್ನು ಹಂಚ್ಕೋತಾರೆ. ಆ ರೀತಿಯಲ್ಲಿ ಗ್ರಹ್ಯಾಂಡ ಸಂಹಿತ ಮತ್ತೆ ಶಿವ ಸಂಹಿತೆಯಿಂದ ಆ ಪುರಾಣಗಳಿಂದ ಅಲ್ಲಿಂದ ಬಂದಿರುವಂತ ಜ್ಞಾನ ಇದು ಖಂಡಿತವಾಗಿ. ಇದರಲ್ಲಿ ಪ್ರಧಾನವಾಗಿ ಏನಂದ್ರೆ, ಈ ಮುದ್ರೆಗಳು ಮಾಡುವಾಗ ನಮ್ಮ ದೇಹದಲ್ಲಿರುವಂತೆ ಪಂಚಭೂತಗಳೇನಿದೆಯೋ, ಈ ಅಗ್ನಿ, ವಾಯು, ಪೃಥ್ವಿ, ಜಲ, ಆಕಾಶ ತತ್ವ, ಈ 5 ತತ್ವಗಳಿದೆಯಲ್ಲ, ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ನಿರ್ವಹಣೆ ಮಾಡೋದಕ್ಕೂ ಅದ್ಭುತವಾದ ಕೆಲಸ ಮಾಡುತ್ತೆ ಈ ಮುದ್ರೆಗಳು. ಇನ್ನು ಹೇಳ್ಬೇಕಂದ್ರೆ, ನಮ್ಮ ದೇಹದಲ್ಲಿರುವಂತ ಈ ಪ್ರಾಣಶಕ್ತಿ ಏನು ಹರಿತಾ ಇರ್ತದೋ, ಅದು ಒಂದು ರೀತಿಯಲ್ಲಿ ನಾವು ವಿಧ ಮುದ್ರೆಗಳು ಮಾಡುವಾಗ ಆ ಪ್ರಾಣ ಶಕ್ತಿಯನ್ನು ನೇರವಾಗಿ ಅಂತ ಅವಯವಗಳು ತಲುಪಿಸಿ ಆ ಅವಯವಗಳ ಅನಾರೋಗ್ಯವನ್ನು ತೆಗೆದುಹಾಕುವಂತ ಪರಿಸ್ಥಿತಿ ಈ ಮುದ್ರೆಗಳು ನಮಗೆ ಮಾಡಿಕೊಡ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ಪಂಚಭೂತಗಳು ಸಮತುಲ್ಯಗೊಳಿಸೋದು, ಬ್ಯಾಲೆನ್ಸ್ ಮಾಡೋದು, ವಾತ, ಪಿತ್ತ, ಕಫ ಈ 3 ತ್ರಿದೋಷಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದು, ಇದು ಒಂದು ಕಡೆ ಆಗ್ತದೆ. ಅದು ಪ್ರಧಾನವಾಗಿ ಆಯುರ್ವೇದದಲ್ಲಿ ಆಗ್ತಾ ಇರ್ತದೆ. ನಮ್ಗೆಲ್ಲ ಗೊತ್ತಿರೋ ವಿಷಯ. ಆಯುರ್ವೇದದಲ್ಲಿ ಗಿಡಮೂಲಿಕೆಗಳು, ಆಹಾರ ಶೈಲಿ, ಆರೋಗ್ಯ ಶೈಲಿ ಇವೆಲ್ಲ ನಾವು ತಿಳ್ಕೊತಾ ಇರ್ತೀವಿ. ಇವೆಲ್ಲರಿಂದ ಆಗುವಂತ ಫಲಿತ ಏನಪ್ಪಾ ಅಂತಂದ್ರೆ, ನಮ್ಮ ದೇಹದಲ್ಲಿ ಪಂಚಭೂತಗಳನ್ನು ಸಮತುಲ್ಯಗೊಳಿಸೋದು ಮತ್ತೆ ಈ ತ್ರಿದೋಷಗಳನ್ನು ಸಮತುಲ್ಯಗೊಳಿಸೋದು. ಈ ಎರಡೂ ಮಾಡೋದು ಈ ಆಯುರ್ವೇದ ಅಂತ ಅಥರ್ವ ವೇದ ಭಾಗವಾಗಿಂತ ಆಯುರ್ವೇದದಿಂದ ನಾವು ತಿಳ್ಕೊಂಡಿದ್ವಿ. ಆಯುರ್ವೇದ ಪ್ರತಿನಿತ್ಯ ನಾವು ಬಲಿಸ್ತಾ ಇರ್ತೀವಿ. ಅದನ್ನು ಮಾಡಿಕೊಡುವಂತ ವಿಧಾನ ಆಗಿರುತ್ತೆ. ಅಂದ್ರೆ ಅದ್ರ ವಿಧಾನ, ಆಯುರ್ವೇದ ವಿಧಾನ ಆ ತರ ಇರ್ತದೆ. ಅದೇ ರೀತಿಯಲ್ಲಿ ನಾವು ಪ್ರಾಣ ಶಕ್ತಿ ಬಗ್ಗೆ ಹೆಚ್ಚು ತಿಳ್ಕೊಳಕ್ ಹೋದ್ರೆ ಆಕುಪ್ರೆಷರ್ ಆಗ್ಬೋದು, ಮತ್ತೆ ಈ ಹೋಮಿಯೋಪತಿ ಆಗ್ಬೋದು. ನಮ್ಮ ದೇಹದಲ್ಲಿರುವಂತ ಪ್ರಾಣ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಯಾವ ಅಂಗಕ್ಕೆ, ಯಾವ ಅವಯವಕ್ಕೆ, ಯಾವ ಪ್ರದೇಶಕ್ಕೆ ನಮ್ಮ ದೇಹದಲ್ಲಿ ಈ ಪ್ರಾಣಶಕ್ತಿ ಕಡಿಮೆ ಆಗಿದೆ, ಕೊರತೆ ಆಗಿದೆ ಅಂತ ನೋಡ್ಕೊಂಡು ಅದಕ್ಕೂ ತಲುಪಿಸುವಂತ ಆಕ್ಟಿವಿಟಿ, ಅದಕ್ಕೆ ತಲುಪಿಸುವಂತ ವ್ಯವಹಾರ ನಾವು ಮಾಡಿದ್ರೆ, ಅದು ಮಾಡೋದು ಮುದ್ರದಿಂದ ಮಾಡ್ತೀರಾ, ಇಲ್ಲಾಂದ್ರೆ ಒಂದು ಅಕುಪ್ರೆಷರಿಂದ ಮಾಡ್ತೀರಾ, ಇಲ್ಲಾಂದ್ರೆ ಮರ್ಮ ಥೆರಪಿಯಿಂದ ಮಾಡ್ತೀರಾ, ಇಲ್ಲ ಅಂದ್ರೆ ಒಂದು ಹೋಮಿಯೋಪತಿ ಅಂತ ಮೆಡಿಸಿನ್ ಹಾಕಿ ಅದರಿಂದನೂ ನಮ್ಮ ಒಳಗಡೆ ಇರುವಂತ ವೈಟಲ್ ಫೋರ್ಸ್ ಅಂದ್ರೆ ಅದೇ ಪ್ರಾಣಶಕ್ತಿ, ಅದನ್ನ ಹೆಚ್ಚು ಮಾಡೋಂತ ವ್ಯವಹಾರ ಮಾಡ್ತಾ ಇರ್ತಾರೆ ಅವರು. ಈ ಮದರ್ ಟಿಂಕ್ಷನ್ಸ್ ಇವೆಲ್ಲ ಉಪಯೋಗಿಸಿ ವೇಗವಂತವಾಗಿ ಈ ಮದರ್ ಟಿಂಕ್ಷನ್ಸ್ ಸ್ವಲ್ಪ ಏನಂದ್ರೆ, ಮದರ್ ಟಿಂಕ್ಷನ್ಸು ಈ ಹೋಮಿಯೋಪತಿ ಮೆಡಿಸಿನ್ಸ್ ಸ್ವಲ್ಪ ಉಪಯೋಗಿಸಿದ್ರೆ ಏನಾಗುತ್ತೆ, ಅವು ಸ್ವಲ್ಪ ಸಾಂದ್ರತೆ ಹೆಚ್ಚಿರುತ್ತೆ. ಅವು ವೇಗವಂತವಾಗಿ ನಮ್ಮ ದೇಹದ ಮೇಲೆ ಪರಿಣಾಮ ತೋರಿಸ್ತದೆ. ಯಾಕಂದ್ರೆ ಅದು ಸ್ವಲ್ಪ ವೇಗವಂತವಾಗಿ ಅತಿ ಕಡಿಮೆ ಸಮಯದಲ್ಲೇ ಈ ಮದರ್ ಟಿಂಕ್ಷರ್ಸ್ ಆಗ್ಬೋದು, ಈ ಹೋಮಿಯೋಪತಿ ಮೆಡಿಸಿನ್ಸು ನಮ್ಮ ದೇಹದಲ್ಲಿ ವೈಟಲ್ ಫೋರ್ಸ್ವನ್ನು ಹೆಚ್ಚು ಮಾಡಿ ನಮ್ಗಿರುವಂತ ಯಾವುದೇ ಕಾಯಿಲೆಗಳಿದ್ರೆ ಅದ್ರ ಮೇಲೆ ಒಳ್ಳೆ ಪರಿಣಾಮ ಬೀರೋದು ಮತ್ತೆ ಆ ವ್ಯಾಧಿಗಳನ್ನೆಲ್ಲ ತೊಲಗಿಸುವಂತ ವ್ಯವಹಾರ ಮಾಡ್ತಾ ಇರ್ತದೆ. ಆದ್ರೆ ಈ ಮುದ್ರೆಗಳು ಮತ್ತೆ ಆಕುಪ್ರೆಷರು ಸ್ವಲ್ಪ ಸಮಯ ಹಿಡಿಬಹುದು. ಅಂದ್ರೆ ನಿತ್ಯ ಕ್ರಮವಾಗಿ ನಾವು ಪಾಲಿಸಿದ್ರೆ ಸ್ವಲ್ಪ ಸಮಯ ಆಗ್ಬೋದು. ಬಟ್ ಆದ್ರೆ ಅದನ್ನು ಸೇಮ್ ಪರಿಣಾಮ ತೋರಿಸ್ತದೆ. ಅಂದ್ರೆ ನಮ್ಮಲ್ಲಿರುವಂತ ಪ್ರಾಣಶಕ್ತಿಯನ್ನು ಸರಿಯಾದ ಪ್ರದೇಶಕ್ಕೆ ತಲುಪಿಸೋದು, ಅಲ್ಲಿರುವಂತ ಎನರ್ಜಿ ಬ್ಲಾಕ್ಸ್ ಗಳನ್ನು ತೆಗೆಸಾಕೋದು. ಆ ಎನರ್ಜಿ ಬ್ಲಾಕ್ಸ್ ಗಳನ್ನು ಯಾವಾಗ ತೆಗೆಸಾಕ್ತಿವೋ ಅವಾಗ ಏನಾಗುತ್ತೆ, ಅಲ್ಲಿರುವಂತ ವ್ಯಾಧಿ ಖಂಡಿತವಾಗಿ ನಿಮಗೆ ಪರಿಹಾರ ಆಗತ್ತೆ, ವ್ಯಾಧಿ ಒಟ್ಟೋಗ್ತದೆ. ಈ ರೀತಿಯಲ್ಲಿ ಕೆಲಸ ಆಗ್ತಾ ಇರ್ತದೆ ಈ ಮುದ್ರಾ ವಿಜ್ಞಾನ ಅನ್ನೋದು. ಎಲ್ಲಾ ಮುದ್ರೆಗಳು ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸಚ್ಕೋಡ ಸರ್. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ಶಾಂತಮ್ಮ ಮಾತಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಶಾಂತಮ್ಮ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ.
ಓಕೆ ಮಾಸ್ಟರ್ಸ್, ಇನ್ನು ಯಾವ್ದಾದ್ರು ಪ್ರಶ್ನೆಗಳಿದ್ರೆ, ಇವತ್ತು ಮಸಾಲಾ ಪದಾರ್ಥ ಯಾಲಕ್ಕಿ ಮತ್ತು ಲವಂಗದ ಬಗ್ಗೆನೂ ಗುರುಜಿ ಹೇಳಿದ್ದಾರೆ ಮನೆ ಮದ್ದಿನಲ್ಲಿ. ಯಾರಿಗಾದ್ರೂ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಶಾಂತಮ್ಮ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನಾಗರಾಜ್ ಸರ್. ಹಲೋ, ಮಾತಾಡಿ. ಹಾ, ಹೇಳಿಮ್ಮ. ಮೊನ್ನೆ ಫಂಕ್ಷನ್ ಆಗಿದ್ದು ವಿಡಿಯೋ ಇದನ್ನ ಗ್ರೂಪ್ ಅಲ್ಲಿ ಹಾಕಿದೀರಾ ಸರ್? ಅದು ಇನ್ನು ಗ್ರೂಪ್ ಅಲ್ಲಿ ಹಾಕಿರೋದು ನೋಡಿಲ್ಲ ಅಂದ್ರೆ ನೀವು ವಾಟ್ಸಪ್ ನೋಡ್ತಾ ಅಲ್ಲ ಇದ್ದೀರಾ? ಸರ್, ನನ್ಗೆ ಓಪನ್ ಆಗ್ತಾ ಇಲ್ಲ ಸರ್ ಅದು. ಅಲ್ಲಮ್ಮ, ಅಲ್ಲಿ ಅಂದ್ರೆ ಗ್ರೂಪ್ ಅಲ್ಲಿ ಹಾಕಿದೀವಿ, ಯೂಟ್ಯೂಬ್ ಅಲ್ಲಿ ಹಾಕಿದೀವಿ, ಇನ್ನೆಲ್ಲಿ ಹಾಕ್ಬೇಕು ಹೇಳಿ, ಅಲ್ಲಿ ತಗೊಂಡ್ ಬಂದು ಅಲ್ಲಿ ಹಾಕ್ತಿವಿ. ಅಲ್ಲ ಸರ್, ಓಪನ್ ಆಗ್ತಾ ಇಲ್ಲ ಸರ್. ಹಾ? ಪ್ರಾಮಿಸ್ ಓಪನ್ ಆಗ್ತಾ ಇಲ್ಲ. ನಾನ್ ಎಷ್ಟು ಟ್ರೈ ಮಾಡಿ ನೋಡ್ತಾ ಇದ್ದೀನಿ, ಓಪನ್ ಆಗ್ತಾ, ಬೇರೆ ಎಲ್ಲ ಆಗ್ತಾ ಇದೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಮೊಬೈಲ್ ಸಂಸ್ಥೆಗೆ ಕಳ್ಸ್ಕೊಡಿ, ಅಲ್ಲಿ ಅದ್ರಲ್ಲಿ ಕಳ್ಸ್ಕೊಡ್ತೀವಿ. ಸರ್, ಎಷ್ಟು ಎಲ್ಲಾ ವಿಡಿಯೋನು ನೋಡ್ತಾ ಇದ್ದೀನಿ ಸರ್, ಅದು ಸಿಗ್ತಾನೆ ಇಲ್ಲ ಸರ್ ಅದು. ಇಲ್ಲಮ್ಮ, ನಮ್ ಮೊಬೈಲ್ಗಳಿಗೆಲ್ಲ ಬಂದಿದೆ, ನಾವೆಲ್ಲ ನೋಡಿ ಟಿವಿಗೆಲ್ಲ ಹಾಕೊಂಡು ಕನೆಕ್ಟ್ ಮಾಡ್ಕೊಂಡು ನೋಡಿದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಸರ್, ಅದ್ ಯಾವ್ದು ಅದ್ಯಾಕೆ ಅಂತ ನಿಮ್ ಒಂಚೂರು ಮೊಬೈಲ್ ಬಂದಿಲ್ಲ? ಗೊತ್ತಿಲ್ಲ ಅದೇ ಸರ್. ನಮ್ಮ ನಾನು ಪ್ರಕಾರ ಅದನ್ನೇ ಮಾತಾರ್ ಕೇಳ್ಬೇಕು. ಫೌಂಡೇಶನ್ ವಿಡಿಯೋಸ್ಗೂ ಒಂದು ಫಿಲ್ಟರ್ ಹಾಕಿರ್ತಾರೆ ಇವರು. ಮಾತಾರ್ ಫೌಂಡೇಶನ್ ವಿಡಿಯೋ ಯಾವ್ದು ಬರಬಾರ್ದು ಅಂತ ಒಂದು ಫಿಲ್ಟರ್ ಹಾಕಿರ್ತಾರೆ, ಅದಕ್ಕೆ ನಮ್ಮ ವಿಡಿಯೋ ಬಂದಿಲ್ಲ. ಸರ್, ಇಲ್ಲ ಸರ್, ನಾನ್ ಸುಳ್ಳು ಹೇಳ್ತಾ ಇಲ್ಲ. ನಾನು ಎಲ್ಲಾ ಚೆಕ್ ಮಾಡಿ ನೋಡಿದೀನಿ ಸರ್, ಟೆಸ್ಟ್ ಮಾಡಿ ನೋಡಿದೀನಿ, ಅದು ಸಿಗ್ತಾ ಇಲ್ಲ ಸರ್. ಯಾವ್ದು ಅಂತ ಒಂಚೂರು ನನ್ಗೆ ಗೊತ್ತಾಗ್ತಾ ಇಲ್ಲ, ಹೇಳಿ ಸರ್. ವಿಡಿಯೋ ನಿಮ್ಗೆ ಕಳ್ಸ್ಕೊಡ್ತೀನಿ ಬಿಡಿ, ಹೋಗ್ಲಿ. ಜೋಕ್ ಮಾಡ್ತಾರೆ, ಹಾ, ಸರ್. ನಗೆಯಕ್ಕೆ ನಂಬರ್ ಚಾಟ್ ಮಾಡಿ ಮೇಡಮ್, ಅದು ಅಷ್ಟೇ. ಶಾಂತಮ್ಮನವ್ರೆ, ಹಾ, ನಿಮ್ಗೆ ಪರ್ಸನಲ್ ಮೊಬೈಲ್ ನಾನು ಕಳ್ಸ್ಕೊಡ್ತೀನಿ ಬಿಡಿ, ಹೋಗ್ಲಿ. ನಂಬರ್ ಕಳಿಸ್ಬೇಕಾ ಸರ್? ಇದ್ರಲ್ಲಿ ಇದೆಯಲ್ಲ, ಅದಕ್ಕೆ ಕಳಿಸ್ತೀರಾ? ಶಾಂತಮ್ಮ ಅಂತ ನಿಮ್ ಹೆಸರು ನನ್ನ ಹತ್ರ ನನ್ನ ಮೊಬೈಲ್ ಇಲ್ಲಿ ಇದೆಯಲ್ವಾ? ಹ್ಞೂ ಸರ್, ಇದೆ ತಾನೇ? ಹ್ಞೂ. ಮತ್ತೆ ನಿಮ್ಗೆ ಕಳ್ಸ್ಕೊಡ್ತೀನಿ ಬಿಡಿ, ಹೋಗ್ಲಿ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಈಗ್ಲೇ ಕಳಿಸ್ಬಿಡಿ ಸರ್, ಇದು ಮುಗ್ದಿದ ತಕ್ಷಣನೇ ಕಳಿಸಿ ಸರ್. ಖಂಡಿತ ಒಂದ್ 5 ನಿಮಿಷದಲ್ಲಿ ಕಳಿಸ್ತೀನಿ ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಶಾಂತಮ್ಮವರೇ ಶಾಂತಿಯಾಗಿ ನಿಮ್ಗೆ ವಿಡಿಯೋ ತಲುಪಿಸ್ತಾರೆ. ಓಕೆ, ಸಾರಿ ಸರ್, ನನ್ಗೆ ಗೊತ್ತಾಗ್ತಿಲ್ಲ ಅದ್ ಯಾವ್ದು ಅಂತ ತೆಗೆದು ನೋಡೋದಕ್ಕೆ. ನಾನ್ ನೋಡಿ ಬೇರೆಲ್ಲಾ ಸಿಕ್ತಿದೆ, ಇದ್ ಸಿಗ್ತಾ ಇಲ್ವಲ್ಲಪ್ಪ ಅಂತ, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿ ಕೇಳಿದ್ದು ಸರ್ ನಾನು. ಒಳ್ಳೇದಾಯ್ತು, ಇರ್ಲಿ, ಕೇಳಿದ್ ಒಳ್ಳೇದಾಯ್ತು. ಓಕೆ ಸರ್. ಕುತೂಹಲದಿಂದ ಕೇಳ್ತಾ ಇದ್ದೀರಲ್ಲ, ಬಹಳ ಖುಷಿ ಆಗತ್ತೆ ನಮ್ಗೂನು. ಯಾಕಂದ್ರೆ ಎಷ್ಟೋ ಜನ ಕೇಳಲ್ಲ. ಸರ್, ಬರ್ಲಿಲ್ಲ ಅಂದ್ರೆ ಸುಮ್ಮನೆ ಗೊತ್ತಾಗ್ದೇ ಇರೋದನ್ನ ಕೇಳಿ ತಿಳ್ಕೊಳ್ಳೋದು ಒಳ್ಳೇದಲ್ವಾ ಸರ್? ಖಂಡಿತ ಕೇಳಿ ಇಸ್ಕೊಂಡು ಊಟ ಮಾಡೋದು ಬಹಳ ಒಳ್ಳೇದು. ಹಸಿವಾದವರು ಕೇಳಿ ಇಸ್ಕೊಂಡು ಊಟ ಮಾಡೋದ್ರಿಂದ ಯಾವ್ದೇ ತಪ್ಪಿಲ್ಲ. ಸರ್, ನಾಳೆ ಮಹಾವತಾವರ ಫೌಂಡೇಶನ್ ಅಲ್ಲಿ ಫಂಕ್ಷನ್ ಇದೆ ನಾಳೆನು ಅಂತ ಹೇಳಿದ್ರಲ್ಲ ಸರ್, ಅದು ಟೈಮಿಂಗ್ಸ್ ಏನಾದ್ರು ಇದೆಯಾ ಸರ್? ಅದು ನಾಳೆ ಫಂಕ್ಷನ್ ಇಲ್ಲಮ್ಮ, ನಾಳೆ ಫಂಕ್ಷನ್ ಇಲ್ಲ. ಫಂಕ್ಷನ್ ಇಲ್ಲ, ಭೇಟಿಯಾಗ ಸತ್ಸಂಗ ಇರುತ್ತಲ್ವಾ ಸರ್? ಸತ್ಸಂಗ ನಾಳೆ ಇಲ್ಲ. ನಾಳೆ ಒಂದು ಮರ್ಮ ಥೆರಪಿದು ಚಿಕಿತ್ಸಾ ವಿಧಾನ ಇದೆ. ಅದೇ ಸರ್, ನನ್ ಸೊಂಟ ನೋವು ಇದೆಯಲ್ಲ, ಅದೇ. ನೀವ್ ಮತ್ತೆ ಬುಕ್ ಮಾಡಿದ್ರಾ? ಅದು ಕನ್ಫರ್ಮ್ ಮಾಡಿದ್ರಾ? ಅದೇ ಸರ್, ಟೈಮಿಂಗ್ಸ್ ಕೇಳ್ತಾ ಇರೋದು ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ? 10 ಗಂಟೆಯಿಂದ 5 ಗಂಟೆವರೆಗೂ. 10 ಗಂಟೆ ಆದ್ರೆ ಇಲ್ಲಿ ಪ್ರೋಗ್ರಾಮ್ ಇಲ್ಲಿ ಮುಗಿಸ್ಕೊಂಡು ನಾವು ಹೊರಡಬಹುದಲ್ವಾ ಸರ್ ಇಲ್ಲಿಂದ? ಇದು ಪ್ರೋಗ್ರಾಮ್ ಇರುತ್ತಲ್ಲ 9 ಗಂಟೆವರೆಗೂ. ಓ, ಬರ್ಬೋದು ಆರಾಮಾಗಿ. ನೀವು 11, 12 ಯಾವ ಟೈಮ್ ಬರ್ತೀರಾ ಅಂತ ನೀವು ಆಮೇಲೆ ಕಾಲ್ ಮಾಡಿ. ಆ ನಂಬರ್ ಇದೆಯಲ್ಲ, ಸಂಸ್ಥಕ ನಂಬರ್ ಇದೆ, ನಂಬರ್ ಕಾಲ್ ಮಾಡಿ. ಓಕೆ ಸರ್. ಯಾವ ನಂಬರ್ ಕಾಲ್ ಮಾಡ್ಬೇಕು ಸರ್? ಗೀತಾ ಮೇಡಮ್, ದೀಪಾ ಮೇಡಮ್ಗ? ಅಲ್ಲ, ಇಲ್ಲ, ನಮ್ ನಂಬರ್ ಬರ್ಕೊಳ್ಳಿ, ಕಾಲ್ ಮಾಡಿ, ನಾನು ಹೇಳ್ತೀನಿ, ಗೈಡ್ ಮಾಡಿ. ನಿಮ್ ನಂಬರ್ ಬರ್ಕೊಟ್ಟಿದ್ದೀನಿ ಸರ್ ನಿನ್ನೆ. ಓಕೆ, ನೀವು ಆ ನಂಬರ್ ಕಾಲ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್. ಓಕೆ, ಥ್ಯಾಂಕ್ ಯು ಶಾಂತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸುತೇಜ ಭಟ್ ಮೇಡಮ್ ಮಾತಾಡಿ. ಸುತೇಜ ಭಟ್ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಆಗಿಲ್ಲ ಮೇಡಮ್? ಇಲ್ಲ, ಮಾಡಿದೀನಿ ಗುರುಜಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈಗ ಅಪಾನ ವಾಯು ಮುದ್ರೆ ಬಗ್ಗೆ ಹೇಳಿದ್ರಿ. ಅದನ್ನ ಈಗ ನಮ್ಮ ಮನೆಯವರ ತಮ್ಮನ ಹೆಂಡತಿ 32 ಇಯರ್ಸ್ ಸರ್. 5-6 ವರ್ಷದಿಂದ ಶುಗರ್ ಇದೆ ಸರ್. ಹೈ ಶುಗರ್ ಅಂದ್ರೆ ಅವ್ರು ಇನ್ಸುಲಿನ್ ತಗೊಂತಾ ಇದ್ದಾರೆ ಸರ್. ನಾನ್ ಇದನ್ನೆಲ್ಲ ಕಳ್ಸ್ಕೊಡ್ತೀನಿ, ವಿಡಿಯೋ ಅದನ್ನೆಲ್ಲ ಕಳ್ಸ್ಕೊಟ್ಟಿದೀನಿ ಸರ್. ಅವ್ರು ಏನೋ ಅಲ್ಲಿ ನೆಟ್ ಇಶ್ಯೂ ಇದೆ, ನಮ್ಗೆ ಸಿಗಲ್ಲ ಅಂತಾರೆ. ಅದಕ್ಕೆ ಯಾವ ಮುದ್ರೆ ಹೇಳ್ಬೋದು ಸರ್? ನಾನು ನಾಳೆ ಊರಿಗೆ ಹೋಗ್ತಾ ಇದೀನಿ, ಅವ್ರಿಗೆ ಸ್ವಲ್ಪ ಹೇಳ್ಕೊಟ್ ಬರೋಣ ಅಂತ ಸರ್. ಬ್ಲಡ್ ಶುಗರ್ಗೆ ಈ ಮುದ್ರ, ಅಪಾನ ಮುದ್ರ. ಶುಗರ್ ಈಗ ಸರ್ ಪ್ರತ್ಯೇಕವಾಗಿ ಈ ಅಪಾನ ಮುದ್ರ ಕೆಲಸ ಮಾಡುತ್ತೆ.
ಓಕೆ, ಹ್ಮ್ ಹ್ಮ್ ಇದು ಮಾಡ್ಕೊಳ್ಳಿ ಬ್ಲಡ್ ಶುಗರ್ಗೆ. ಆಮೇಲೆ ಇನ್ನು ಸ್ವಲ್ಪ ವಿಡಿಯೋಗಳಿದೆ, ಈ ಬ್ಲಡ್ ಶುಗರ್ ಯಾವ್ದಿಂದ ಬಂದಿದೆ ಅವ್ರಿಗೆ, ಅಂದ್ರೆ ಕಿಡ್ನಿದ, ಇಲ್ಲಾಂದ್ರೆ ಲಿವರ, ಇಲ್ಲಾಂದ್ರೆ ಹಾರ್ಟ್, ಯಾವ ಸಂಬಂಧಿತ ಅನ್ನೋದಕ್ಕೆ ನಾವು ವಿಡಿಯೋಗಳು ಸಪ್ರೇಟ್ ಮಾಡ್ತಾ ಬಂದಿದ್ವಿ. ಆ ವಿಡಿಯೋಗಳು ದಯವಿಟ್ಟು ನೀವು ಮಹಾತಾ ಟಿವಿಯಲ್ಲಿ ಹೋಗಿ ಬ್ಲಡ್ ಶುಗರು ಅವ್ರಿಗೂ ಯಾವ ತೊಂದರೆಯಿಂದ ಬಂದಿರೋದು ಅಂತ ನೋಡ್ಕೊಂಡು ಅಂತ ಆಕು ಬ್ರದರ್ ಇದೆ, ಆಕು ಬ್ರದರ್ ದಯವಿಟ್ಟು ಮಾಡ್ಕೊಳ್ಳಿ. ಓಕೆ, ಸರ್ ಎಷ್ಟು ಅಂದ್ರೆ 5 ನಿಮಿಷ 10 ನಿಮಿಷ ಎಷ್ಟು ಹೆಂಗ್ ಮಾಡ್ಬೋದು ಸರ್? ಈ 5 ನಿಮಿಷ. ಅಪಾನ ಮುದ್ರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಟ್ಲೀಸ್ಟ್ ಒಂದು 30 ನಿಮಿಷ ಮಾಡಕ್ಕೆ ಹೇಳಿ. ಓಕೆ ಪ್ರತಿ ದಿವಸ ಮಾಡಕ್ಕೆ ಹೇಳಿ. ಒಂದು ಅಷ್ಟು 30ರಿಂದ 40, ಒಂದು 1 ಮಂತ್ ಮಾಡಿ ನೋಡಿ. ಆಮೇಲೆ ಟೆಸ್ಟಿಂಗ್ ಹೋಗಿ, ಅವ್ರಿಗೆ ಗೊತ್ತಾಗತ್ತೆ, ಓಕೆ ನಿಯಂತ್ರಣಕ್ಕೆ ಬಂದ್ಬಿಡ್ತದೆ. ಆ ಶುಗರ್ ಅನ್ನೋದು ನಿಯಂತ್ರಣಕ್ಕೆ ಬಂದ್ಬಿಟ್ಟು ಡಾಕ್ಟ್ರೇ ಹೇಳ್ತಾರೆ, ನೀವೀಗ ಇದು ಇನ್ಸುಲಿನ್ ಬೇಡ, ಸ್ವಲ್ಪ ನೀವು ಒಂದು ಮಾತ್ರೆ ತಿನ್ನಿ ಅಂತ ಹೇಳ್ತಾರೆ. ಆಮೇಲೆ ಆ ಮಾತ್ರನು ಬಿಟ್ಬಿಡ್ತಾರೆ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಾಳೆ ಹೇಳ್ಕೊಟ್ಟು ಬರ್ತೀನಿ ಸರ್. Yes. ಅವ್ರಿಗೆ ಮತ್ತೆ ಇಲ್ಲ ಸರ್. ಆಹಾರ ಸರಿಪಡಿಸ್ಕೋಬೇಕು ಅವರು. ಅವರು ಸ್ವಲ್ಪ ಸ್ವೀಟ್ ಇದೆಲ್ಲ ಸರ್, ಯಂಗ್ ಏಜ್, ನಾನು ಏನ್ ಮಾಡ್ಬೇಕು, ನಂಗೆ ತಿನ್ಬೇಕನ್ಸತ್ತೆ ಅಂತ ತಿಂತಾಳೆ ಸರ್ ಅವಳು ಸ್ವಲ್ಪ. ಓಕೆ, ಸ್ವೀಟ್ ಕಡಿಮೆ ಮಾಡಬೇಕು, ಹೆಚ್ಚು ತಿನ್ನಬಾರ್ದು, ಅದೊಂದು. ಸೊ ಅದ್ರ ಬದಲಾಗಿ ಒಂದು ಹಣ್ಣುಗಲ್ ಸ್ವೀಟ್ ಪರವಾಗಿಲ್ಲ ಸ್ವಲ್ಪ. ಈ ನೇರವಾಗಿ ಸಕ್ಕರೆ ಸ್ವೀಟ್ ತಿಂತೀವಲ್ಲ, ಅದು ಬಹಳ ಕೆಟ್ಟದಾಗತ್ತೆ ಅದು. ಓಕೆ, ಮಾಡತ್ತೆ. ಬೆಲ್ಲ ತಿಂತಾರೆ ಸರ್. ಆಮೇಲೆ ತರಕಾರಿಗಳು ಇವೆಲ್ಲ ಸಲಾಡ್ಗಳು ಬೆಳಗ್ಗೆ, ನೈಟು ಮತ್ತೆ ಬೆಳಗ್ಗೆಗೆ ಅನ್ವಯಿಸ್ಕೊಂಡು, ಬೆಳಗ್ಗೆ ಅನುಕೂಲ ಇದ್ರೆ ಗ್ರೀನ್ ಜ್ಯೂಸ್ಗಳು, ಮತ್ತೆ ಎಳ್ನೀರು ಇಂಥದ್ದು ತಗೊಂಡು ಮಧ್ಯಾಹ್ನ ಒಂದು ಸಮಯದಲ್ಲಿ ಮಾತ್ರ ಅವರು ಧಾನ್ಯದ ಊಟ ತಿನ್ಬೇಕಾಗತ್ತೆ. ಮಿಕ್ಕ ಸಮಯದಲ್ಲ ಅದು ತೆಗ್ಬಿಟ್ರೆ ಒಂದು 50 ದಿನ ಮಾಡಕ್ಕಲ್ಲಿ. ಈಗ ಈ ರೀತಿಯಲ್ಲಿ ಓಕೆ ಒಂದು 50 ದಿನ ಈ ತರ ಮಾಡಿದ್ರೆ ಅವ್ರಿಗೆ ಪರಿಹಾರ ಆಗುತ್ತೆ ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರದೀಪ್ ಅವರೇ ಮಾತಾಡಿ. ಪ್ರದೀಪ್ ಸರ್ ಕೇಳಿಸ್ತಾ ಇದೆಯಾ ಮೇಡಮ್? ಕೆಲಸ ಮಾತಾಡಿ. ಸರ್, ನನ್ ಪಾಪುಗೆ ಊಟ ತಿನ್ನಲ್ಲ ಸರ್, ಏನ್ ಮಾಡೋದು? ಊಟ ತಿನ್ನಲ್ಲ ಅಂದ್ರೆ ಅವ್ರ ಒಳಗಡೆ ಸಣ್ಣ ಕಲ್ಲು ಒಳಗಡೆ, ಈ ದೊಡ್ಡ ಕಲ್ಲು ಒಳಗಡೆ ಶುಭ್ರತೆ ಮಾಡಿ ಫಸ್ಟ್. ಈಗ ಆಲ್ರೆಡಿ ಒಂದು ತಿಂದಿವಿ ಅಂತ ಇಟ್ಕೊಳ್ಳಿ, ಒಳಗಡೆ ಹೋಗಿದೆ, ಅದು ಹಾಗೆ ಕುತ್ಕೊಂಡಿದೆ, ವ್ಯರ್ಥ ಕ್ಲೀನ್ ಆಗಿಲ್ಲ, ಸರಿಯಾಗಿ ಕ್ಲೀನ್ ಮಾಡಿಲ್ಲ, ಅಲ್ಲಿ ನಿಮ್ಗೆ ಹಸು ಹೇಗಾಗತ್ತೆ? ಅದು ಹಸು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನೀರ್ ಜಾಸ್ತಿ ಫಸ್ಟ್ ತಿಂದಿರೋದು ಖಾಲಿ ಮಾಡಿ, ಹೊಟ್ಟೆ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಇಟ್ಕೊಳ್ಳಿ. ಅವಾಗ ಹಸು ಆಗತ್ತೆ, ತಿನ್ನೋದು ಮತ್ತೆ ಪಚನ ಆಗತ್ತೆ. ಇನ್ನೊಂದು ಅದೊಂದೇ ಅಲ್ಲ, ಮೆಡಿಸನ್ಸ್ ಯಾವ್ದಂತ ಹಾಕೋದು, ಹಾಲು ಕೊಡಿಸೋದು, ಇದೆಲ್ಲ ನಿಲ್ಲಿಸಿ. ಫಸ್ಟ್ ಹಾಲು ಕೊಡಿಸೋದು ನಿಲ್ಲಿಸಿದ್ರೆ ಹಾಲು ಕೊಡುವಾಗ ಏನಾಗುತ್ತೆ ಅಂದ್ರೆ ಆ ಪ್ರೋಟೀನ್, ಅನಿಮಲ್ ಪ್ರೋಟೀನ್ ಒಳಗಡೆ ಹೋಗಿ ಸರಿಯಾಗಿ ಜೀರ್ಣ ಆಗಲ್ಲ, ಆ ವ್ಯರ್ಥ ಹಾಗೆ ಇರುತ್ತೆ. ಆ ವ್ಯರ್ಥ ಇರುವಾಗ ಅವ್ರು ಮತ್ತೆ ಹಸು ಆಗಲ್ಲ, ಆಹಾರ ತಿನ್ನಲ್ಲ. ಇದು ಎಲ್ಲರೂ ಮಾಡೋ ತಪ್ಪಿದು, ದಯವಿಟ್ಟು ಅದು ನಿಲ್ಲಿಸಿ. ಆಮೇಲೆ ಹೆಚ್ಚು ಅಲೋಪತಿ ಮೆಡಿಸಿನ್ಸ್, ಪ್ರತಿಯೊಂದು ಸಣ್ಣದಕ್ಕೂ ಎಲ್ಲ ಅಲೋಪತಿ ಮೆಡಿಸಿನ್ ಯೂಸ್ ಮಾಡೋದು ದಯವಿಟ್ಟು ದೂರಬೇಡಿ. ಆದಷ್ಟು ಮನೆ ಮದ್ದುಗಳು ಮಾಡಿಕೊಂಡು ಅವ್ರಿಗೆ ಪರಿಹಾರ ಕೊಡ್ತಾ ಇರ್ಬೇಕು. ಪ್ರತಿಯೊಂದಕ್ಕೆ ಜ್ವರ ಬಂದ್ರೆ, ನೆಗಡಿ ಬಂದ್ರೆ ಪ್ರತಿಯೊಂದಕ್ಕೆ ಹೋಗೋದು ಆಂಟಿಬಯೋಟಿಕ್ಸ್ ಹಾಕೋದು. ಆ ಆಂಟಿಬಯೋಟಿಕ್ಸ್ ಏನ್ ಮಾಡುತ್ತೆ ಗೊತ್ತಾ? ಆ ಇಂಜೆಕ್ಷನ್ಸು, ಆಂಟಿಬಯೋಟಿಕ್ಸು ಒಳಗಡೆ ಹಸುನ್ ತೆಗಿಬಿಡ್ತದೆ. ಹೇಳ್ಬೇಕಂದ್ರೆ ಹೊಟ್ಟೆ ಒಳಗಡೆ ಗ್ಯಾಸ್ಟ್ರಿಕ್ ಹೆಚ್ಚು ಮಾಡುತ್ತೆ, ಅಸಿಡಿಟಿ ಹೆಚ್ಚು ಮಾಡುತ್ತೆ. ಈಗ ಅವ್ರು ತಿನ್ನೋದು ಹೇಗೆ, ಆಹಾರ ಹೇಗೆ ತಿಂತಾರೆ ಅವರು? ಈ ರೀತಿಯಲ್ಲಿ ಇನ್ನೂ ಪ್ರಧಾನವಾಗಿರೋದು ಹೇಳ್ಬೇಕಂದ್ರೆ ನಾವು ಹಾಕಿರುವಂತ ವ್ಯಾಕ್ಸಿನ್ಸ್ಗಳು ನೋಡಿ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಮಕ್ಕಳನ್ನ ಸಾಕ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಅದೇ ಇಂದಿನ ಕಾಲದಲ್ಲಿ ನಮ್ಮ ತಾಯಿ ತಂದೆಯವರು ಎಲ್ಲ ನಮ್ಮ ಮಕ್ಕಳೇ, ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನೋಡಿದ್ರೆ 7 ಜನ ಇದ್ದಾರೆ. 7 ಜನ ನಾವು ಒಟ್ಟಾಗಿ ನಮ್ಮ ತಾಯಿಗೆ. ಅಂದ್ರೆ ಯಾವ ತರ ಸಾಕಿದ್ದಾರೆ ನೋಡಿ ಇವರೆಲ್ಲ. ಅದೇ ರೀತಿಯಲ್ಲಿ ಇನ್ನೂ ಬೇರೆ ಫ್ಯಾಮಿಲೀಸ್ ನೋಡ್ತಾ ಇರ್ತೀವಿ. ಇಂದಿನ ಕಾಲದಲ್ಲಿ ಒಂದೊಂದು ಫ್ಯಾಮಿಲಿಯಲ್ಲಿ 15 ಜನ ಇರ್ತಾರೆ. ಹೇಗೆ ಸಾಕಿದ್ದಾರೆ ಇವರೆಲ್ಲ? ಅವಾಗ ಏನಾಗಿದೆ ಅಂದ್ರೆ ಎಲ್ಲ ನೈಸರ್ಗಿಕವಾಗಿ ನಡೀತಾ ಇತ್ತು ವಿಷಯಗಳು. ಯಾವ್ದಿದು ಈ ವ್ಯಾಕ್ಸಿನ್ ಅಂತ ಹೇಳ್ತಾರಲ್ಲ, ವ್ಯಾಕ್ಸಿನೇಷನ್, ಇದು ಕಂಡಿಡ್ದಿಲ್ಲ. ಅವಾಗ ವ್ಯಾಕ್ಸಿನ್ಸ್ ಹಾಕಿದ್ರೆ ಫಸ್ಟ್ ಆಗೋದು ಹೇಳ್ತೀನಿ ನೋಡಿ. ವ್ಯಾಕ್ಸಿನ್ಸ್ ತಗೊಂಡಿದ್ರೆ ಫಸ್ಟ್ ಆಗೋದು ನಿಮ್ಮ ಒಳಗಡೆ ಇರುವಂತ ಹಸುವಿಕೆ, ಅಂದ್ರೆ ಈ ಏನೇ ಹಂಗರ್ ಅಂತ ಹೇಳ್ತೀವಲ್ಲ, ಹಸು ಆಗೋ ಗುಣ ಹೋಗ್ಬಿಡ್ತದೆ ಅಷ್ಟೇ, ಫಿನಿಶ್. ಅದಕ್ಕೆ ಇತ್ತೀಚಿನ ಕಾಲದಲ್ಲಿ
ಒಂದು ಮಗು ಸಾಕ್ಬೇಕಂದ್ರೆ ಎಷ್ಟು ಕಷ್ಟ ಅಂದ್ರೆ ಅವ್ರಿಗೆ ಏನೇ ಕಷ್ಟಪಟ್ಟು ಒಂದು ಸ್ವಲ್ಪ ತಿನ್ಸಕ್ಕೆ ಅಲ್ಲಿ ಇಲ್ಲಿ ಓಡಾಡಿ ಅವ್ರ ಹಿಂದ್ಗಡೆ ಹೋಗಿ ಇದೆಲ್ಲ ಮಾಡ್ತಾ ಇರೋವಾಗ ಇನ್ನು 3-4 ಹಸು ಮಗು ಇದ್ರೆ ಆ 3-4 ಚಿಲ್ಡ್ರನ್ ಇದ್ರೆ ಇನ್ನೇನ್ ಮಾಡ್ತೀರಿ ನೀವು? ಮಾಡಕ್ಕಾಗಲ್ವಲ್ಲ. ಆ ರೀತಿಯಲ್ಲಿ ಆಗಿದೆ ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಅರ್ಥ ಹೌದು ಆಯ್ತಾ? ಸರ್. ಹ್ಮ್ ಅದೇ ಇವಾಗ ಏನ್ ಮಾಡ್ಬೇಕು ಸರ್ ಅವ್ನ ಊಟ ತಿನ್ನೋದಕ್ಕೆ? ವ್ಯಾಕ್ಸಿನ್ ಎಲ್ಲ ಕೊಡಿಸ್ಬಿಟ್ಟಿದೀನಿ. ಅದೇ ಅದಕ್ಕೆ ಹೇಳ್ತಾ ಇದ್ದೆ. ಇವು ಒಳ್ಳೆ ವಿಷಯಗಳು ಹೇಳಿದ್ವಿ. ಇನ್ನು ಯಾರಾದ್ರೂ ಈ ಮಕ್ಕಳು ಪ್ಲಾನ್ ಮಾಡ್ಕೊಂಡವ್ರು ಸ್ವಲ್ಪ ದಯವಿಟ್ಟು ಗಮನ ನೀವ್ ಇಟ್ಕೊಳ್ಳಿ. ಹೇಳ್ದಾಗೆ ಆಗ್ತಾ ಇದೆ ಸರ್. ದಿನ ಅವ್ನ್ ಹಿಂದೆ ಓಡಾಡೋದು ತಿಂತಾ ಇಲ್ಲ, ಓಡಾಡೋದು ತಿಂತಾ ಇಲ್ಲ. ಅದನ್ನೇ ಹೇಳೋದು, ನೀವೊಬ್ಬರೇ ಅಲ್ಲ, ಈ ಸಮಸ್ಯೆ ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ನಮ್ಗೆ ಗೊತ್ತಿರೋಂಥ ನಾಲೆಡ್ಜ್ ಏನಂದ್ರೆ ಒಂದು ಮುದ್ರಣ ಹೇಳಿದ್ವಿ. ಈ ಮೆಡಿಸಿನ್ಸ್ ಎಫೆಕ್ಟ್ ಕಡಿಮೆ ಮಾಡ್ಕೊಂಡಕ್ಕೂ ಮುದ್ರ ಹೇಳಿದ್ವಿ. ಅದು ಲಾಸ್ಟ್ ವೀಕಲ್ಲಿ ಹೇಳಿದ್ದೀನಿ ನಾನು. ಅದು ಮತ್ತೆ ಬೇಕಂದ್ರೆ ನಿಮ್ಗೂ ತಲುಪಿಸ್ತೀವಿ. ಅದು ನೀವು ಮಾಡ್ಬೋದು, ಎಲ್ಲಾರು ಮಾಡ್ಬೋದು. ಯಾರ್ಯಾರು ಈ ಮೆಡಿಸಿನ್ಸ್ ಹೆಚ್ಚು ಯೂಸ್ ಮಾಡಿದಾರೋ ಇಷ್ಟವರೆಗೂ ಅದನ್ನೆಲ್ಲ ಮತ್ತೆ ಎಲ್ಲ ತೆಗೆದಾಕೆ, ಆ ಎಫೆಕ್ಟ್, ಮೆಡಿಸಿನ್ ಎಫೆಕ್ಟ್ ಎಲ್ಲ ತೆಗೆದಾಕ್ತಾ ಹೋಗ್ಬೇಕಾಗತ್ತೆ ದೇಹದಿಂದ. ಅದಕ್ಕೊಂದು ಮುದ್ರೆ ಇದೆ. ಆಮೇಲೆ ಮಕ್ಕಳಿಗೆ ಮಾತ್ರ ಹೊಟ್ಟೆ ಖಾಲಿ ಮಾಡ್ಬೇಕಮ್ಮ. ಹೊಟ್ಟೆ ಅಂದ್ರೆ ಈ ಡಿವಾರ್ಮಿಂಗ್ ಅಂತ ಹೇಳ್ತಾರಲ್ಲ, ಡಿವಾರ್ಮಿಂಗ್ ಇದಕ್ಕೆಲ್ಲ ಸ್ವಲ್ಪ ನಾಗರಾಜ್ ಸರ್ ಹೇಳ್ತಾರೆ. ಸೊ ಅದನ್ನು ಸರಿಯಿಂದ ಕೇಳಿಸ್ಕೊಳ್ಳಿ ಆ ಜ್ಞಾನ. ಆಮೇಲೆ ಅದರಿಂದ ನೀವು ಸ್ವಲ್ಪ ಪಾಲನೆ ಮಾಡಿ, ಅದು ಅಟ್ಲೀಸ್ಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಬರುತ್ತೆ ಅವರಲ್ಲಿ. ಮತ್ತೆ ಮೊದಲನೇದಾಗಿ ಹಾಲು ಕುಡಿಸೋದು ಫಸ್ಟ್ ಬಿಟ್ಬಿಡಿ. ಹಾ ಸರ್. ಹಾಲು ನಿಲ್ಲಿಸಿ, ನಂಬರ್ 1. ಓಕೆ. ನಂಬರ್ 2, ಜಂಕ್ ಪದಾರ್ಥಗಳು ನಿಲ್ಲಿಸಿ. ಜಂಕ್ ಪದಾರ್ಥಗಳು ಯಾವ್ದೊಂದು ಅದು ಕೊಡೋದು ಬೇಡ. ಓಕೆ. ಓಕೆ ಸರ್. ಇದು ಮುದ್ರಾ ಶಿವಲಿಂಗ ಮುದ್ರನ ಸರ್? ಮುದ್ರಾ ಶಿವಲಿಂಗ ಮುದ್ರನ ಸರ್? ಶಿವಲಿಂಗ ಮುದ್ರ, ಕರೆಕ್ಟ್. ಓಕೆ ಸರ್. ರೈಟ್. ಥ್ಯಾಂಕ್ ಯು ಸರ್. ನೋಡಿ ಎಷ್ಟು ಶಾರ್ಪ್ ಆಗಿದ್ದೀರಿ ನೀವು. ವೆರಿ ಗುಡ್ ಸರ್. ಮುಖ್ಯವಾಗಿ ಅವರು ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಮಕ್ಕಳು ಒಳಗ್ ಶುರು ಮಾಡ್ಬಿಟ್ರೆ ಮೊಬೈಲ್ ಕೊಟ್ಬಿಡೋದು, ಆಮೇಲೆ ಜಂಕ್ ಫುಡ್ ತಂದು ಕೊಟ್ಬಿಡೋದು. ಇದನ್ನ ಮಾಡಿ ಆ ಚಾಕ್ಲೇಟ್ಗಳು ಇವೆಲ್ಲ ಜಂಕ್ ಫುಡ್, ಈ ಕುರ್ಕುರೆ ಇಂಥ ಪದಾರ್ಥಗಳೆಲ್ಲ ಅವರು ಪ್ರಾರಂಭದಿಂದ ಹಿಡಿದು ಕೊನೆ ತನಕನು ಇಲ್ಲಿ ತನಕನು ಅದೇ ಎಣ್ಣೆನ ಕರಿತಾ ಇರ್ತಾರೆ, ಹೊಸ ಎಣ್ಣೆಯನ್ನ ಸೇರಿಸಿ. ಆ ಎಣ್ಣೆಗಳು ಒಳ್ಳೆ ಎಣ್ಣೆಗಳು ಅಲ್ಲ. ಅವೇನಾಗುತ್ತೆ, 100 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಕುದಿಯೋಕ್ ಶುರುವಾದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಸಂಗ್ರಹ ಆಗತ್ತೆ. ಮತ್ತೆ ಅದೇ ಎಣ್ಣೆಯಲ್ಲಿ ಕರೆದಾಗ ಆ ಫುಡ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೋಗಿ ಸೇರ್ಕೊಳ್ಳುತ್ತೆ. ಆವಾಗ ಇಂಡೈಜೆಸ್ಟ್ ಆಗೋದು, ಮತ್ತೆ ಹಸುವಾಗದೆ ಇರುವಂತದ್ದು ಆಗತ್ತೆ, ಮತ್ತೆ ಅಪೌಷ್ಟಿಕತೆ ಆಗತ್ತೆ. ಅದಕ್ಕೆ ಇವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು 15-20 ತುಳಸಿ ಎಲೆ, ಒಂದು ದೊಡ್ಡ ಪತ್ರೆ, ಒಂದು ಲವಂಗ, ಮತ್ತೆ ಒಂದು ವೀಳ್ಯದೆಲೆ, 4 ಕರಿಬೇವಿನ ಎಲೆ, ಇವನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸೋದು. ಅದಕ್ಕೆ ಸ್ವಲ್ಪ ಸೈಂದ್ರ ಲವಣ ಮತ್ತೆ ಸ್ವಲ್ಪ ಜೀರಿಗೆ ಪುಡಿ ಇಷ್ಟನ್ನು ಹಾಕಿ ಕುದಿಸಿ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕಿ ಮಗು ಕುಡಿಸಿದ್ರೆ ಸೈಂದ್ರ ಲವಣ ಯಾವಾಗ ನಮ್ಮ ಜಠರಕ್ಕೆ ಸೇರುತ್ತೆ, ಹಸುವನ್ನ ಹೆಚ್ಚಿಸುತ್ತೆ, ಇರುವಂತ ಅಸಿಡಿಟಿನ ಹೊರ ಹಾಕತ್ತೆ. ಮತ್ತೆ ಜೀರಿಗೆ ಹಸುವನ್ನ ಹೆಚ್ಚಿಸ್ತಾ ಹೋಗುತ್ತೆ. ಮತ್ತೆ ಮಗು ಕೇಳೋ ತನಕ ಊಟ ಕೊಡಬಾರ್ದು, ಬಲವಂತವ್ ನಾವು ತಿನ್ಸಕ್ ಹೋಗ್ಬಾರ್ದು. ಇಡೀ ದಿವಸ ಅವ್ನ್ ಕೇಳಿಲ್ಲ ಕೊಡ್ಲೇಬಾರ್ದು. ಚೆನ್ನಾಗಿ ಹಸುವಾದಾಗ ಊಟ ಕೊಡ್ಬೇಕು. ಮತ್ತೆ ಮನೆ ಊಟವನ್ನೇ ಕೊಡ್ಬೇಕು. ಹೊರಗಡೆ ಮಾಡಿದ್ದು, ಹೋಟ್ಲಲ್ಲಿ ತಂದಿದ್ದು ರುಚಿಯಾಗಿ ಇದ್ ತಿನ್ಕೊಳತ್ತೆ ಅದ್ ತಿನ್ಕೊಳತ್ತೆ ಅನ್ನೋದನ್ನ ಮಾಡಬಾರ್ದು. ಮನೇಲಿ ನೀವು ರೆಗ್ಯುಲರ್ ಆಗಿ ಏನ್ ಅಡಿಗೆ ಮಾಡಿ ಊಟ ಮಾಡ್ತೀರಿ ಅದೇ ಊಟವನ್ನ ಮಕ್ಳು ಕೊಡೋದ್ ಟ್ರೈ ಮಾಡ್ಬೇಕು. ಈಗ ಮಾಡಿದ್ರೆ ಈ ಜೀರಿಗೆ ಮತ್ತು ತುಳಸಿ ಕಷಾಯವನ್ನ ಪ್ರತಿನಿತ್ಯವೂ ಕೊಟ್ರೆ ಒಂದ್ 21 ದಿನ ಆಟೋಮೆಟಿಕ್ ಆಗಿ ಆ ಮಕ್ಕಳಲ್ಲಿ ಹಸಿವು ಹೆಚ್ಚಾಗತ್ತೆ. ಮತ್ತೆ ಅವರು ಇಡೀ ದಿವಸ ಲವಲವಿಕೆಯಿಂದ ಇರ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದು ಇನ್ನೊಂದು ವಾಯುಮುದ್ರ. ಈ ವಾಯುಮುದ್ರ ಇದೆಲ್ಲ, ಅವ್ರಿಗೆ ಈ ವಾಯುಮುದ್ರ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇರಿ ಮಗನಿಗೆ. ಈ ವಾಯುಮುದ್ರ ಏನ್ ಮಾಡತ್ತಂದ್ರೆ, ಒಳಗಡೆ ಯಾವುದೇ ಗ್ಯಾಸ್ ಇದ್ರೆ ಗ್ಯಾಸ್ ತೆಗೆದಾಕ್ತದೆ, ಅವಾಗ ಮತ್ತೆ ಹಸು ಆಗತ್ತೆ. ಓಕೆ. ಅದು ತುಂಬಾ ಇಂಪಾರ್ಟೆಂಟ್. ಎಸ್ ಮಾ, ನೀವು ಕ್ವಶನ್ ಕೇಳಿದ್ದು ಒಳ್ಳೇದಾಯ್ತು, ಒಳ್ಳೆ ಕ್ವಶನ್ ಕೇಳಿದ್ರಿ. ಏನಂದ್ರೆ ಪ್ರತಿಯೊಬ್ಬರು ಸಮಸ್ಯೆ ಆಗಿದೆ ಈಗ ಇತ್ತೀಚಿನ ಕಾಲದಲ್ಲಿ.
ಹೆಚ್ಚು ಸಮಸ್ಯೆ ಆಗಿದೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಯಾರು ಇದ್ರ ಬಗ್ಗೆ ಗಮನ ಕೊಡೋರಿಲ್ಲ. ಒಂಥರ ಏನ್ ಅನ್ಕೊಂತಾ ಇದೆ ಅಂದ್ರೆ, ಮಗುವಿಗೆ ಊಟ ಕೊಡ್ಸೋದೇ ಒಂದು ದೊಡ್ಡ ಬಾಧ್ಯತೆ ಅನ್ಕೊಂಡು ಅವನ ಹಿಂದ್ಗಡೆ ಓಡಿ ಓಡಿ ಸಾಕಾಗಿದೆ. ಅಷ್ಟೇ ಅಲ್ವಾ ಈಗ ಆಗ್ತಾ ಇರೋದು. ಬೇರೆ ಕೆಲಸಗಳೆಲ್ಲ ಬಿಟ್ಬಿಟ್ಟು ಹಿಂದಿನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಸರ್, ನಾವೆಲ್ಲ ಮಕ್ಕಳಿರುವಾಗ ಏನಾಗ್ತಾ ಇತ್ತು, ಏನು ಒಂದು ಊಟ ಒಂದು ತಟ್ಟದಲ್ಲಿ ಊಟ ಹಾಕಿದ್ರೆ ಊಟ ತಿಂದು ತಿಂದು ನಾವೆಲ್ಲ ಮಾಡ್ಕೊಂಡು ನಮ್ಮ ಅಮ್ಮ ಅವರೆಲ್ಲ ಏನ್ ಮಾಡ್ತಾ ಇದ್ರು, ಇಲ್ಲಿ ಬಿಟ್ಬಿಟ್ಟು ನೇರವಾಗಿ ಹೊಲಕ್ಕೆ ಹೋಗ್ತಾ ಇದ್ರು. ನಾವು ಇಲ್ಲಿ ಚಿಕ್ಕ ವಯಸ್ಸು ಮನೆಯಲ್ಲಿ ನಾವು ತಿಂದು ಆರಾಮಾಗಿರ್ತೀವಿ. ಅವರು ಸಣ್ಣ ಮಕ್ಕಳಿರುವಾಗನೇ ಇಲ್ಲಿ ಬಿಟ್ಬಿಟ್ಟು ಹೊಲಕ್ಕೆ ಹೋಗಿ ಅವರೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಆರಾಮಾಗಿದ್ವಿ. ಆರಾಮಾಗಿ ನಾವು ಯಾರನ್ನ ಒಬ್ರು ನಮ್ಗಿಂತ ದೊಡ್ಡವರು ಸಿಸ್ಟರ್ ಇದ್ರೆ ಅವ್ರು ಏನ್ ಕೊಟ್ರೆ ಆಗ ತಿನ್ನೋದು ಆರಾಮಾಗಿರೋದು ಅಷ್ಟೇ. ನೋಡಿ ಎಷ್ಟು ಸುಂದರವಾಗಿತ್ತು, ಆ ಜೀವನನೇ ಸುಂದರವಾಗಿತ್ತಲ್ಲ. ಈಗ ಏನಾಗ್ತಾ ಇದೆ, ಏನಾಗಿದೆ ಅಂದ್ರೆ ಸರ್, ಇಲ್ಲಿ ಒಂದೊಂದು ಎರಡೆರಡು ಮಕ್ಳಿದಾವಲ್ಲ, ಹೌದು, ಅತಿ ಹೆಚ್ಚು ಪ್ರೀತಿಯಿಂದ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿ ಮುದ್ದು ಮಾಡಿ ತಿನ್ಸಕ್ ಹೋಗ್ತಾರೆ. ಅದೇನಾಗುತ್ತೆ, ಮಕ್ಕಳಿಗೆ ಅಲರ್ಜಿ ಆಗತ್ತೆ, ಇಷ್ಟವಾಗೋದಿಲ್ಲ. ಹಾಗಾಗಿ ಇದ್ ಮಾಡಿದ್ರೆ ಚೆನ್ನಾಗ್ ತಿಂತಾನೇನೋ, ಇದ್ ಮಾಡಿದ್ರೆ ಅವೆಲ್ಲ ಬಿಟ್ಬಿಡ್ಬೇಕು. ಮಕ್ಕಳನ್ನ ಹಸುವಾಗೋದಕ್ಕೆ ಬಿಟ್ಬಿಡ್ಬೇಕು. ಚೆನ್ನಾಗ್ ನೀರ್ ಕುಡಿಸ್ಬೇಕು. ಹಸಿವಿಲ್ಲ, ಚೆನ್ನಾಗ್ ಹಸಿಲಿ. ಹಸಿದ ಮೇಲೆ ಅವರೇ ತಿಂತಾರೆ. ನಾವೇನ್ ಮಾಡ್ತೀವಿ ಪ್ರೀತಿಯಿಂದ, ಅಯ್ಯೋ ನನ್ ಮಗು ತಿಂದೆ ಹೋಗ್ಬಿಟ್ರೆ ವೀಕ್ ಆಗ್ಬಿಡ್ತಾನೆ, ಹಾಗಾಗ್ಬಿಡ್ತಾನೆ, ಈಗ ಅನ್ಕೊಂಡು ಹುಚ್ಚಂಟಿಸ್ಕೊಂಡು ಅವ್ರಿಗೆ ಅತಿಯಾದ ಪ್ರೀತಿ ತೋರ್ಸಕ್ ಹೋಗ್ತೀವಿ. ಅದು ಅತಿ ಪ್ರೀತಿ ಬಹಳ ಕಷ್ಟ ಆಗತ್ತೆ, ಮುಂದೆ ತಪ್ಪಾಗತ್ತೆ. ಆದ್ರಿಂದ ಟ್ರೈ ಮಾಡಿದೀನಿ ಸರ್, ಒಂದ್ ದಿನ ಪೂರ್ತಿ ತಿಂದೆಲ್ಲ ಬಿಡಿದ್ರು ಕೂಡ ಅವ್ನು ಹಸು ಅಂತ ಅನ್ನೋದೇ ಇಲ್ಲ, ಸುಮ್ನೆ ಇರ್ತಾನೆ. ಕರೆಕ್ಟ್. ಎರಡನೇ ದಿನಕ್ಕಂತೂ ಕಡ್ಡಾಯವಾಗಿ ಕೇಳ್ತಾನೆ. ಎರಡನೇ ದಿನಕ್ಕೆ ಖಂಡಿತ ಕೇಳ್ತಾನೆ. ಏನು ಆವಾಗ ಕೊಡಿ. ಇಲ್ಲ, ನಾನು ಹೇಳಿದ್ನಲ್ಲ, ಈ ರೀತಿ ಕಷಾಯವನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಲೋಟ ನೀರ್ ಕುಡಿಸ್ಬಿಟ್ಟು ಅವನಿಗೆ ನಾನು ಹೇಳಿದ್ನಲ್ಲ ಈ ಪದಾರ್ಥಗಳನ್ನ ಹಾಕಿ ಕಷಾಯ ಮಾಡಿ ಕುಡಿಸಿ. ಅದು ಬೆಲ್ಲ ಹಾಕೋದ್ರಿಂದ ಸ್ವೀಟ್ ಆಗಿರುತ್ತೆ, ಮಗು ಕುಡಿಯುತ್ತೆ. ಅವನು ಆ ಬಣ್ಣ ನೋಡ್ಕೊಂಡು ಕುಡಿಯೋದಿಲ್ಲ ಅಂದ್ರೆ ಒಂಚೂರು ಹಾಲು ಹಾಕಿ, ತೊಂದರೆ ಇಲ್ಲ. ಒಟ್ಟಲ್ಲಿ ಈ ಜೀರಿಗೆ, ತುಳಸಿ, ದೊಡ್ಡ ಪತ್ರೆದು, ಈ ವೀಳ್ಯದೆಲೆದು, ಕರಿಬೇವಿನ ರಸಗಳು ಅಲ್ಲಿ ಬಿದ್ದಾಗ ತಾನಾಗಿ ಆ ಪಚನ ಕ್ರಿಯೆ ಚೆನ್ನಾಗಿ ಆಗತ್ತೆ. ಆವಾಗ ಅವನಿಗೆ ಹಸಿವಾಗತ್ತೆ. ಆಗ ಅವನು ತನ್ನಷ್ಟಕ್ಕೆ ತಾನೇ ಅವನೇ ಕೇಳ್ತಾನೆ, ಮಗು ತಾನೇ ಕೇಳುತ್ತೆ ನನಗೆ ಊಟ ಕೊಡು ಅಂತ. ಮತ್ತೆ ಆಟ ಆಡೋದಕ್ ಬಿಡಿ. ಕಂಪ್ಯೂಟರ್ ಮತ್ತೆ ಈ ಮೊಬೈಲು, ಟಿವಿ ಮುಂದೆ ಕೂತ್ಕೊಂಡು ಮೊಬೈಲ್ ಗೇಮ್ ಆಡೋದನ್ನ ತಪ್ಪಿಸಿ. ಯಾಕೆಂದ್ರೆ ಶಾರೀರಿಕವಾಗಿ ಯಾವಾಗ ಮಕ್ಕಳಿಗೆ ಚಟುವಟಿಕೆ ಇರೋದಿಲ್ವೋ, ಒಂದೇ ಕಡೆ ಕೂತ್ಕೊಂಡವು ಮೊಬೈಲ್ ಹಿಡ್ಕೊಂಡು ಟಿವಿ ನೋಡ್ಕೊಂಡು ಕೂತ್ಕೊಳ್ತಾವೋ, ಅಲ್ಲಿ ಶಾರೀರಿಕ ಚಟುವಟಿಕೆ ಇಲ್ಲ ಅಂತಂದಾಗ ಸ್ವಿಚ್ ಆಗೋದಿಲ್ಲ. ಆದ್ರಿಂದ ಮಕ್ಕಳನ್ನ ಬೀದಿನಲ್ಲಿ ಆಟ ಆಡಿಸಿ, ಇಲ್ಲ ಕುಂಟೆಬಿಲ್ಲೆ ಆಡಿಸಿ. ಕುಂಟೆಬಿಲ್ಲೆ ಬಹುಶಃ ನಮ್ಮಲ್ಲಿ ಇರುವಂತ ಹೆಣ್ಮಕ್ಳು, ಇತ್ತೀಚಿನ ಹೆಣ್ಮಕ್ಳಿಗಲ್ಲ, ಒಂದ 25-30 ವರ್ಷದ ಹಿಂದೆ ಆಡ್ತಾ ಇದ್ದಂತ ಹೆಣ್ಮಕ್ಳು ಕುಂಟೆಬಿಲ್ಲೆ ಮತ್ತೆ ಇದು ಯಾವುದು ಸ್ಕಿಪ್ಪಿಂಗು, ಈ ಆಟಗಳನ್ನ ಮಕ್ಕಳಿಗೆ ಆಡಿಸೋದ್ರಿಂದ ಅಂಗಾಂಗಗಳೆಲ್ಲವೂ ಸಂಪೂರ್ಣವಾಗಿ ಶೇಕ್ ಆಗತ್ತೆ, ಆಕ್ಟಿವೇಟ್ ಆಗ್ತವೆ, ಹಸಿವಾಗತ್ತೆ, ಎಲ್ಲ ಕ್ರಿಯೆಗಳು ನಡೆಯುತ್ತೆ. ಸಾಮಾನ್ಯವಾಗಿ ನಾನು ವೃತ್ತಿಯಲ್ಲಿದ್ದಂತ ಸಂದರ್ಭದಲ್ಲಿ ಕಡ್ಡಾಯವಾಗಿ ಶಾಲೆನಲ್ಲಿ ಹೆಣ್ಮಕ್ಳಿಗೆ ಕುಂಟೆಬಿಲ್ಲೆ ಮತ್ತು ಸ್ಕಿಪ್ಪಿಂಗ್ ಆಡಿಸ್ತಾ ಇದ್ದೆ ಕಡ್ಡಾಯವಾಗಿ. ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಸ್ಕಿಪ್ಪಿಂಗು ಮತ್ತೆ ಇದು ಯಾವುದು ಕುಂಟೆಬಿಲ್ಲೆ ಆಟ ಆಡಿದಾಗ ಅವರ ಗರ್ಭಕೋಶ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಮುಂದೆ ಅವರಿಗೆ ಬಂಜೆತನ ಅಂತಕ್ಕಂಥದ್ದು ಬರೋದಿಲ್ಲ. ಹೀಗೆ ಅನೇಕ ಕ್ರಿಯೆಗಳಿದಾವೆ. ಒಂದೊಂದು ಆಟದಲ್ಲೂ ಕೂಡ ನಮ್ಮ ಶರೀರದಲ್ಲಿ ಒಂದೊಂದು ಕ್ರಿಯೆಗಳು ಉದ್ದೀಪನವಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಮಕ್ಕಳಿಗೆ ಶಾರೀರಿಕ ಚಟುವಟಿಕೆ ಆಕ್ಟಿವಿಟೀಸ್ ಇಲ್ಲ, ಹಾಗಾಗಿ ಅವಕ್ಕೆ ಹಸುವಾಗೋದಿಲ್ಲ, ನೆಟ್ಟಿಗೆ ಊಟ ಮಾಡಲ್ಲ. ಇದು ಸಮಸ್ಯೆ. ಮೂಲಭೂತವಾಗಿ ಏನಾಗ್ತಾ ಇದೆ ಸಮಸ್ಯೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ಸ್ವಲ್ಪ ಪ್ರಯತ್ನ ಮಾಡಿ. ಓಕೆ ಸರ್, ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್.
ಯಾರು ಆಯ್ತು. ಏನೇ ಕೇಳಿದ್ರು ರಂಗನಾಥ್ ಸರ್ ಮತ್ತೆ ನಾಗರಾಜ್ ಸರ್ ತುಂಬಾ ತಾಳ್ಮೆಯಿಂದ ಎಷ್ಟು ಎಲ್ರನ್ನೂ ಸಹಿಸ್ಕೊಂಡು ಉತ್ತರ ಕೊಡ್ತೀರಲ್ಲ, ನಿಮ್ಗೆಲ್ಲ ಧನ್ಯವಾದಗಳು ಸರ್. ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ರಂಗನಾಥ್ ಸರ್. ಆಯ್ತು. ಮೇಡಮ್ ಹಾಗೆ ಇವರು ನಮ್ಮ ಗೀತಾ ಮೇಡಮ್ ಅಂತ ಇದ್ದಾರೆ. ಓಕೆ, ಅವರು ಸ್ವಲ್ಪ ಎಕ್ಸ್ಪರ್ಟೈಸ್ ಇದ್ದಾರೆ ಈ ಫೀಲ್ಡ್ ಅಲ್ಲಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ಅವ್ರಿಗೆ ಇಲ್ಲ ನಿಮ್ ನಂಬರ್ ಚಾಟ್ ಮಾಡಿದ್ರೆ ಅವ್ರಿಗೆ ನಂಬರ್ ಡ್ರಾಪ್ ಮಾಡ್ತೀವಿ. ಅವರು ಗೀತಾ ಮೇಡಮ್ ಅಂತ ಇದ್ದಾರೆ ಮೇಡಮ್. ಅವ್ರು ತುಂಬಾ ಎಕ್ಸ್ಪರ್ಟೈಸ್ ಇದ್ದಾರೆ ಅದು ನ್ಯೂಟ್ರಿಷನ್ಸ್ ಇದ್ರಲ್ಲೆಲ್ಲ. ಅವ್ರಿಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ಫೋನ್ ಮಾಡಿ ಮಾತಾಡಿ ಅವ್ರ ಕಡೆ. ಹಾ ಸರ್, ನಂಬರ್ ಹಾಕ್ತೀರಾ ಸರ್? ಇಲ್ಲ ನನ್ನ ನಿಮ್ ನಂಬರ್ ನಂಬರ್ ಕೊಡಿ ಮೇಡಮ್. ಅವ್ರ ನಂಬರ್ ಹಾಕಿ ಅವರು ದೀಪಾ ಮೇಡಮ್ ಅವ್ರಿಗೆ ಕಳಿಸ್ತಾರೆ. ಅವ್ರ ನಂಬರ್ ದೀಪಾ ಮೇಡಮ್ ಫ್ರೆಂಡ್, ಅವ್ರ ಕ್ಲಾಸ್ಮೇಟ್ ಅವರು, ಅವ್ರಿಗೆ ಕಳಿಸ್ತಾರೆ ಮೇಡಮ್. ಥ್ಯಾಂಕ್ ಓಕೆ ಯು ಸರ್. ಇದೊಂಥರ ಪ್ಲಾನ್ ಆಗಿದೆ ಸರ್. ಅಂದ್ರೆ ಈ ಈ ಈ ಎಲ್ಲಾ ವ್ಯಾಕ್ಸಿನ್ಸ್ ಹಾಕಿ ಜನನೆಲ್ಲ ಒಂಥರ ಈ ಪ್ರಜೆಗಳನ್ನು ಒಂಥರ ಈ ರೀತಿಯಲ್ಲಿ ಅವರಲ್ಲಿರುವಂತ ಈ ಹಸು ಆಗ್ಲಿ, ಆಮೇಲೆ ವ್ಯಾಧಿ ನಿರೋಧಕ ಶಕ್ತಿ ಆಗ್ಲಿ ಎಲ್ಲ ಕಡಿಮೆ ಮಾಡಿಸಿ ಆಮೇಲೆ ನಾವೆಲ್ಲರೂ ಅಲ್ಲಿಗೆ ಹೋಗ್ಬೇಕಲ್ಲ ಮತ್ತೆ ವ್ಯಾಧಿಗಳು ಬಂದ್ರೆ. ಇದೊಂದು ಒಂಥರ ಸರ್ಕ್ಯುಲರ್ ಪ್ಲಾನ್ ಇದು ದೊಡ್ಡ. ಮತ್ತೆ ಇನ್ನು ಕೆಲವೇ ವರ್ಷಗಳಲ್ಲಿ ನೀವ್ ಏನ್ ಆರ್ಗ್ಯಾನಿಕ್ ಫುಡ್ ಅಂತ ಬೆಳೀತಾ ಇದೀರಿ, ಹೌದು. ಆ ಆರ್ಗ್ಯಾನಿಕ್ ಫುಡ್ ತಿಂದ್ರೆ ಇವ್ರಿಗೆ ಅಲರ್ಜಿ ಆಗುತ್ತೆ. ಹ್ಮ್ ಶುದ್ಧವಾದ ನೀರನ್ನ ಏನಾದ್ರು ಕುಡಿದ್ರೆ ಇವ್ರಿಗೆ ಅಲರ್ಜಿ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಇವ್ರು ತಿಂತಕ್ಕಂತ ಆಹಾರದಲ್ಲಿ, ಕುಡಿತಕ್ಕಂತ ನೀರಿನಲ್ಲಿ, ಉಸಿರಾಡ್ತಾ ಇರ್ತಕ್ಕಂತ ಗಾಳಿ ಎಲ್ಲವೂ ಪೊಲ್ಯೂಷನ್ ಆಗಿದೆ ವಿತ್ ಕೆಮಿಕಲ್ಸ್. ಹೌದು. ಸೊ ಹಾಗಾಗಿ ಇದೆಲ್ಲ ಅಭ್ಯಾಸ ಆಗೋದ್ರಿಂದ ಬಾಡಿ ಅಷ್ಟು ಸುಲಭವಾಗಿ ಮಿಕ್ಕದನ್ನ ತಗೊಳ್ಳೋದಿಲ್ಲ ಇನ್ ಮುಂದೆ. ಆದ್ರಿಂದ ಸಾಧ್ಯವಾದಷ್ಟು ಈಗಿನಿಂದಲೇನೆ ಸ್ವಲ್ಪ ನ್ಯಾಚುರಲ್ ಫುಡ್, ಆರ್ಗ್ಯಾನಿಕ್ ಫುಡ್ಗಳು, ಶುದ್ಧವಾದ ನೀರು ಇದನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಇವು ಸಿಕ್ಕೋದಿಲ್ಲ, ವ್ಯಾಯಾಮ ಮಾಡಿಸ್ಬೇಕು, ಯೋಗಾಸನ ಮಾಡಿಸ್ಬೇಕು, ಪ್ರಾಣಾಯಾಮ ಮಾಡಿಸ್ಬೇಕು. ಆವಾಗ ಏನಾಗುತ್ತೆ, ಎಂತ ಕಶ್ಮಲ ಇದ್ರೂ ಕೂಡ ಏನ್ ಇನ್ಕಮಿಂಗ್ ಬಂದಿರುತ್ತೋ ಅದು ಸಂಪೂರ್ಣವಾಗಿ ಬೆವರಿನ ಮೂಲಕ ಔಟ್ ಗೋಯಿಂಗ್ ಹೋಗುತ್ತೆ. ಆವಾಗ ದೇಹ ಶುದ್ಧಿ ಆಗುತ್ತೆ. ದೇಹ ನಾವೇನು ಒಳ್ಳೇದನ್ನ ಕೊಡ್ತೀವಿ ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಮೇನ್ ಡಿಟಾಕ್ಸ್ ಮಾಡ್ತಾ ಹಾ ಇರ್ಬೇಕು. ಹಾ ಆಯುರ್ವೇದದಲ್ಲಿ ಏನಿದೆ ಡಿಟಾಕ್ಸ್, ಈ ಡಿಟಾಕ್ಸ್ ಹೌದು. ಮಾಡ್ತಾ ಇದ್ರೆ ಡಿಟಾಕ್ಸ್ ವ್ಯಾಯಾಮ, ವ್ಯಾಯಾಮದಲ್ಲಿ ಆಸನಾಸು, ಪ್ರಾಣಾಯಾಮ ಇವೆಲ್ಲ ಮಾಡ್ಕೊಂತ ಇದ್ರೆ ಸಹಜವಾಗಿ ನೀವ್ ಹೇಳಿದ ಪ್ರಕಾರ ಏನೇ ಆಗಿದ್ರು ಮುಂದಿನ ದಿವಸದಲ್ಲಿ ಇದು ನಾವು ಕಾಪಾಡ್ಕೋಬಹುದು ದೇಹ ಆರೋಗ್ಯವನ್ನು. ಈಗ ನಾವು ಕನಸಿನಲ್ಲೂ ಎಣಿಸೋದಕ್ಕೆ ಆಗೋದಿಲ್ಲ. ಶುದ್ಧವಾದ ಆಹಾರವೇ ನನಗೆ ಸಿಗುತ್ತೆ, ಶುದ್ಧವಾದ ನೀರೇ ನನಗೆ ಸಿಗುತ್ತೆ ಅಂತ ನಾವು ಕನಸಿನಲ್ಲೂ ಎಣಿಸಂಗಿಲ್ಲ ಇನ್ನು ಮುಂದೆ. ಹೌದು. ಯಾಕೆಂದ್ರೆ ತಮ್ಮಂತವ್ರು ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಮೂಲೆ 2 ಎಕರೆಗೆ ನೀವು ಆರ್ಗ್ಯಾನಿಕ್ ಫುಡ್ ಬೆಳಿತೀರಿ. ನೀವ್ ಎಲ್ಲೋ ಬೆಳಿತಕ್ಕಂಥದ್ದು ನನಗ್ ಸಿಕ್ಕೋದಿಲ್ಲ ಇಲ್ಲಿ ಕೂತಿರೋವನಿಗೆ. ಹೌದು. ನನಗ್ ಸಿಕ್ಕೋದೆಲ್ಲವೂ ರಾಸಾಯನಿಕ ಗೊಬ್ಬರದಿಂದ ಬೆಳೆದಿರ್ತಕ್ಕಂತಹ ಆಹಾರವೇ. ಹೌದು. ಹಾಗಾಗಿ ರಾಸಾಯನಿಕ ವಸ್ತುಗಳು ನನ್ನ ದೇಹಕ್ಕೆ ಸೇರ್ತಾ ಇದೆ. ಅದಕ್ಕೆ ನಾನೇನ್ ಮಾಡ್ಬೇಕು, ಆ ರಾಸಾಯನಿಕಗಳನ್ನ ಹೊರ ಹಾಕುವ ಕೆಲಸ ಮಾಡ್ಬೇಕು. ಅದಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಯಾವುದು? ವ್ಯಾಯಾಮ. 10-12 ಸೂರ್ಯ ನಮಸ್ಕಾರ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ದೇಹದಲ್ಲಿ ಇರ್ತಕ್ಕಂಥ ಕಶ್ಮಲ ಪೂರ್ತಿ ಆಚೆ ಹೊರಟೋಗುತ್ತೆ. ದೇಹ ಶುದ್ಧಿ ಆಯ್ತು. ನೀವೇನ್ ಕೊಟ್ರು ಅದನ್ನ ಶುದ್ಧಿ ಮಾಡ್ಕೊಳ್ತಕ್ಕಂಥ ಶಕ್ತಿ, ಆ ಇಮ್ಯುನಿಟಿ ಪವರ್ ನಮ್ಮ ಬಾಡಿನಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಆಟ ಆಡಕ್ ಬಿಡಲ್ಲ ಇವರು. ನೋಡ್ತೀವಲ್ಲ, ಕೈ ಮಣ್ಣ ಆಗ್ಬಿಡುತ್ತೆ, ಕಾಲ್ ಮಣ್ಣ ಆಗ್ಬಿಡುತ್ತೆ. ಈ ರೀತಿ ಪ್ರಕೃತಿಗೆ ಬಿಡ್ತಾ ಇಲ್ಲ ಮಕ್ಕಳನ್ನ. ಮಗು ಹೊರಗಡೆ ಓಡಾಡ್ಬೇಕಾದ್ರೆ ಶೂ ಹಾಕೊಂಡು ಓಡಾಡು, ಚಪ್ಲಿ ಹಾಕೊಂಡು ಓಡಾಡು. ನಮ್ಮನ್ನೇ ಬಿಡೋದಿಲ್ಲ. ಹೊರಗಡೆ ಬರೀ ಕಾಲ್ನಲ್ಲಿ ಹೋದ್ರೆ ಇದ್ಯಾಕೆ ಸ್ಲಿಪ್ಪರ್ ಹಾಕೊಂಡು ಓಡಾಡಿ ಅಂತಾರೆ. ಪ್ರಕೃತಿಗೂ ನಮಗೂ ಸಂಪರ್ಕನೇ ಇಲ್ದಂಗ ಆಗ್ತಾ ಇದೆ. ಮಲಗಬೇಕಾದಾಗ ಮಂಚ, ಅದ್ರ ಮೇಲೆ 1 ಅಡಿದು ಕುಶನ್ ಬೆಡ್, ಇದ್ರ ಮೇಲೆ ಮಲ್ಕೋತೀವಿ. ಭೂಮಿಗೂ ನಮಗೂ ಸಂಪರ್ಕನೇ ಇಲ್ಲ. ಹಿಂದೆಲ್ಲ ನಾವು ಚಾಪೆ ಹಾಸ್ಕೊಂಡು, ಮ್ಯಾಟ್ಗಳನ್ನ ಹಾಸ್ಕೊಂಡು, ನೆಲದ ಮೇಲೆ ದಿಂಬ ಹಾಕೊಂಡು ಮಲ್ಕೊಂಡ್ರೆ ಭೂಮಿಗೂ ನಮಗೂ ಸಂಪರ್ಕ ಇರ್ತಿತ್ತು. ಭೂಮಿ ಏನ್ ಮಾಡ್ತಾ ಇತ್ತು, ನಮ್ಮಲ್ಲಿ ಇದ್ದಂತ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ಕೊತಾ ಇತ್ತು. ತಾನು ತಕೊಂಡು ತನ್ನಲ್ಲಿ ಇರ್ತಕ್ಕಂಥ ಶಕ್ತಿನ ನಮಗ್ ಕೊಡ್ತಾ ಇತ್ತು. ಈಗೇನಾಗ್ತಾ ಇದೆ, ಭೂಮಿಗೂ ನಮಗೂ ಸಂಪರ್ಕನೇ ಇಲ್ಲ. ಎಷ್ಟೋ ಮನೆಗಳಲ್ಲಿ ಗ್ರಾನೈಟ್ಗಳು, ಮಾರ್ಬಲ್ಗಳನ್ನ ಹಾಕಿಸ್ಬಿಟ್ಟು ಅವರು ಆರ್ಥರೈಟಿಸ್ ಬರುತ್ತೆ ಅಂತೇಳಿ ಮನೆ ಒಳಗಡೆನು ಚಪ್ಪಲಿ ಹಾಕೊಂಡು ಓಡಾಡೋ ಸ್ಥಿತಿ ಬಂದಿದೆ. ಇನ್ನು ಮನೆ ಒಳಗಡೆನು ಚಪ್ಪಲಿ ಹಾಕೊಂಡು ತಿರುಗಾಡೋ ಸ್ಥಿತಿ ಬಂದ್ಮೇಲೆ ಇನ್ನು ಭೂಮಿಗೂ ನಮಗೂ ಸಂಪರ್ಕ ನಿಲ್ದೆ ಹೋಯ್ತಲ್ಲ.
ಆರೋಗ್ಯ ಹೆಂಗೆ ವೃದ್ಧಿ ಆಗತ್ತೆ? ಎಲ್ಲ ನೋಡ್ತಾ ಇದ್ರೆ ಯಾವ ರೀತಿನಲ್ಲಿ ನಾವು ನಿಧಾನವಾಗಿ ಹಂತ ಹಂತವಾಗಿ ನಮ್ಮ ಅವನತಿನ ನಾವೇ ಮಾಡ್ಕೊತಾ ಇದ್ದೀವಿ. ನಾವು ಯೋಗಾಭ್ಯಾಸ ಮಾಡಿಸುವಾಗ ಈ ರಾಗಿ ಬೀಸೋದು, ಅಕ್ಕಿ ರುಬ್ಬೋದು ಒಳಕಲ್ನಲ್ಲಿ, ಇದನ್ನೆಲ್ಲ ನಾವು ವ್ಯಾಯಾಮದ ಮೂಲಕ ಮಾಡಿಸ್ತಾ ಇದ್ದೀವಿ, ಆಸನಗಳ ಮೂಲಕ, ಕ್ರಿಯಾತ್ಮಕ ಯೋಗದಲ್ಲಿ. ಅದನ್ನೆಲ್ಲ ಇವರು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದಿದ್ರೆ ಏನು ಇರ್ತಿರ್ಲಿಲ್ಲ. ಅದಕ್ಕೆ ಮಕ್ಕಳನ್ನ ಕಡ್ಡಾಯವಾಗಿ ಆಟ ಆಡೋದಕ್ ಬಿಡ್ಬೇಕು, ಆಟ ಆಡಿಸ್ಬೇಕು. ಇಲ್ಲ ಇವರೇ ಕರ್ಕೊಂಡು ಹೋಗ್ಬೇಕು. ಪಾರ್ಕ್ಗಳಲ್ಲಿ ಇವತ್ತು ಒಳ್ಳೊಳ್ಳೆ ಜಿಮ್ಗಳದ್ದು ಯಂತ್ರಗಳನ್ನೆಲ್ಲ ಬಂದ್ ಫಿಟ್ ಮಾಡಿಸಿದ್ದಾರೆ. ಮಕ್ಕಳನ್ನೆಲ್ಲ ಆಟ ಆಡಿಸ್ಬೇಕು. ಜೀರ್ಣಕ್ರಿಯೆ ತನ್ನಷ್ಟಕ್ಕೆ ತಾನೇ ಆಕ್ಟಿವೇಟ್ ಆಗುತ್ತೆ. ರೈಟ್ ಸರ್. ದೊಡ್ಡಗೌಡ್ರೆ. ದೊಡ್ಡಗೌಡ ಸರ್ ಮಾತಾಡಿ ಸರ್. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸರ್ ನಮಸ್ತೆ. ನಾಗರಾಜ್ ಸರ್ ನಮಸ್ತೆ. ನಮಸ್ಕಾರ. ವಿಡಿಯೋ ಆನ್ ಮಾಡ್ಕೊಳ್ಳಿ. ರೆಡಿ ಆಯ್ತಾ ಇದ್ದೆ. ನಿಮ್ ಮುಖ ದರ್ಶನ ಮಾಡ್ಸ್ರಪ್ಪ. ಬೈನಿನಲ್ಲಿ ಇದ್ದೀನಿ ಅದಕ್ಕೋಸ್ಕರ. ಹಾ ಇರ್ಲಿ, ಪರವಾಗಿಲ್ಲ. ಅಯ್ಯೋ ನಮ್ಗೆ ಮುಖ ಕಾಣಿಸ್ರೆ ಸಾಕು. ಅದೇನ್ ಗೊತ್ತಾ ಸರ್, ಈಗ ಅದು ಮಕ್ಳು ಕೇಳಿದ್ರಲ್ಲ, ನಾನ್ ನನ್ ಮಗಳಿಗೆ ಅದೇ, ಅವಳು ಮೊದ್ಲು ಹಂಗೆ ಇದ್ಲು. ಇವಾಗ ಕ್ಲಾಸಿಗೆ ಅಟೆಂಡ್ ಆದ್ಮೇಲೆ ಹಾಲು ಎಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡಿದೀವಿ. ಬಂದೇ ಇರು. ಸರಿ ಆಯ್ತು. ಹೇಳಿ. ಮಾಡಿದ್ಮೇಲೆ ಸರ್ ಹಾಲೆಲ್ಲ ಬಿಡಿಸಿದ್ಮೇಲೆ ಊಟ ತಿಂತಾಳೆ. ಅಂದ್ರೆ ಎಷ್ಟು ಅವಳಿಗೆ ಬೇಕೋ ಅಷ್ಟು ತಿಂತಾಳೆ. ನಾವು ಅದಕ್ಕೆ ಒತ್ತಾಯ ಪೂರ ಏನ್ ಮಾಡಲ್ಲ. ಪಾರ್ಕ್ ಕರ್ಕೊಂಡ್ ಹೋಗ್ತೀನಿ, ಆಟ ಆಡ್ಕೊಂಡ್ ಬರ್ತಾಳೆ. ಮತ್ತೆ ಇಲ್ಲಿಗ್ ಬಂದಾಗ ಅವಳಿಗೆ ಎಷ್ಟು ಬೇಕು ಹಣ್ಣು ಕೇಳಿದ್ರೆ ಹಣ್ಣು ಕೊಡ್ತೀನಿ, ಏನ್ ಕೇಳ್ಕೊಡ್ತೀನಿ. ಮತ್ತೆ ಚಾಕ್ಲೇಟ್ ಏನ್ ಕೊಡ್ತಿಲ್ಲ, ಚಿಕ್ಕಿ ಕೊಡ್ತೀನಿ ಅವಳಿಗೆ. ಈ ಬೆಲ್ಲದಲ್ಲಿ ಮಾಡಿರೋ ಚಿಕ್ಕಿ ಬರುತ್ತಲ್ಲ, ಅದು ತಿಂತಾಳೆ. ಮತ್ತೆ ಆ ಚಿಕ್ಕಿನಲ್ಲೇ ಎಳ್ಳು ಹಾಕಿರೋದೊಂದು ಬರುತ್ತಲ್ಲ, ಅದೊಂದು ಕೊಡ್ತೀನಿ. ಹಂಗಾಗಿ ಅವಳಿಗೆ ಏನ್ ಬೇಕೋ ಅದು ಸೇರ್ತಾ ಇದೆ. ಆಕ್ಟಿವ್ ಆಗಿದ್ದಾಳೆ, ಏನ್ ತೊಂದ್ರೆ ಇಲ್ಲ. ಶೀತ ಇದು ಮಾಮೂಲಿ ವೆದರ್ ಚೇಂಜ್ ಆದಾಗ ಆಗುತ್ತೆ. ಅದಕ್ಕೆ ಸ್ವಲ್ಪ ತುಳಸಿ ಕಷಾಯದೆಲ್ಲ ನೀರ್ ಹಾಕಿ ಕೊಡ್ತೀನಿ. ಸ್ವಲ್ಪ ಕುಡಿಯಲ್ಲ, ಎಷ್ಟು ಕುಡಿತಾಳೋ ಅಷ್ಟು ಕುಡಿಲಿ ಅಂದ್ಬಿಟ್ಟು ಸ್ಕೂಲ್ಗೆ ಹಾಕಿ ಕಳಿಸ್ತೀನಿ. ಮತ್ತೇನು ಅಂದ್ರೆ ಮಕ್ಕಳಿಗೆ ನೆಲ್ಲಿಕಾಯಿ ಕೊಡೋದು ತಿನ್ನೋದಕ್ಕೆ, ನೆಲ್ಲಿಕಾಯಿ ಮತ್ತು ಉಪ್ಪು ತಿನ್ನೋದು ಕೊಡೋದು. ಮತ್ತೆ ಕಿತ್ತಳೆ ಹಣ್ಣು, ಕಿತ್ತಳೆ ಹಣ್ಣು ಕೊಡ್ತೀನಿ, ಚೆನ್ನಾಗಿ ತಿಂತಾಳ. ಮತ್ತೆ ಸೀಬೆ ಹಣ್ಣು. ಸೀಬೆ ಹಣ್ಣಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿದೆ. ಅದಕ್ಕೆ ಸ್ವಲ್ಪ ಕಟ್ ಮಾಡಿ ತೊಳೆದು ಚೆನ್ನಾಗಿ ತೊಳಿಬೇಕು ಸೀಬೆ ಹಣ್ಣನ್ನ. ಕೆಲವ್ರು ಏನ್ ಹೇಳ್ತಾರೆ, ಸೀಬೆ ಹಣ್ಣು ತಿಂದ್ಬಿಟ್ರೆ ಗಂಟ್ಲು ಕಟ್ಕೊಳುತ್ತೆ, ಶೀತ ಆಗುತ್ತೆ ಅಂತಾರೆ. ಖಂಡಿತ ತಪ್ಪದು. ಯಾಕಂದ್ರೆ ಸೀಬೆ ಹಣ್ಣಿನ ಮೇಲೆ ಬ್ಯಾಕ್ಟೀರಿಯಾಗಳಕ್ಕೆ ಮುಳ್ಳಂಗಿರುತ್ತಲ್ಲ, ಅದು ಅಲ್ಲಿ ಬ್ಯಾಕ್ಟೀರಿಯಾಗಳು ಧೂಳಿರುತ್ತೆ, ಅದರಿಂದ ಕೆಂಬರುತ್ತೆ ಹೊರತು ಹಣ್ಣಿಂದಲ್ಲ. ಅದಕ್ಕೆ ಉಪ್ಪು ನೀರಿನಲ್ಲಿ ಒಂದ್ಸತಿ ಡಿಪ್ ಮಾಡಿ ತೊಳೆದ್ಬಿಟ್ಟು ನಿಂಬೆ ಸೀಬೆಹಣ್ಣನ್ನ ಕಟ್ ಮಾಡಿ ಮಕ್ಕಳಿಗೆ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸಿ ತಿನ್ನಿಸೋದು. ಈ ರೀತಿ ಮಾಡಿದ್ರೆ ಹಣ್ಣುಗಳು ಏನ್ ಮಾಡ್ತವೆ, ಖಂಡಿತವಾಗಿ ಸೌತೆಕಾಯಿ ತಿಂತಾಳೆ. ಸೌತೆಕಾಯಿ ಕೊಟ್ರೆ ತುಂಬಾ ಹಸುವಾಗುತ್ತೆ ಅವಕ್ಕೆ. ಅದನ್ನ ಡೈಲಿ ಕೊಟ್ರು ಒಳ್ಳೇದು ಅವ್ರಿಗೆ. ನಾನ್ ತಿಂತೀನಲ್ಲ, ಹಂಗಾಗಿ ಅವಳಿಗೂ ತಿನ್ನಿಸ್ತೀನಿ ಚೆನ್ನಾಗಿ. ಅವಳು ಏನಿಲ್ಲ, ಅವಳಿಗೆ ಎಷ್ಟು ಊಟ ಬೇಕೋ ಅವಳು ಮಾಡೇ ಮಾಡ್ತಾಳೆ. ಸುಮ್ನೆ ಮೊದ್ಲು ಹಿಂಸೆ ಮಾಡ್ತಾ ಇದ್ವಿ. ಈಗ ಈ ನಡುವೆ ನಾವೇ ಹಾಕೊಟ್ಬಿಟ್ಟು ಎಷ್ಟಾರ ತಿನ್ಲಿ ಪರವಾಗಿಲ್ಲ ಅಂತ. ಅಷ್ಟಾಗ ಅವ ಕೇಳ್ತವೆ. ನಾವು ಜಬರಸ್ತಿ ಮಾಡ್ದಾಗ ತಿನ್ನೋದಿಲ್ಲ. ಅದಕ್ಕೆ ಈ ರೀತಿ ನಾವು ಬೆಳೆಸೋದಕ್ಕೆ ಟ್ರೈ ಮಾಡ್ತೀವಿ. ಇವತ್ತೇನ್ ಕೊಟ್ಟಿದ್ದೀನಿ, ಬೆಳಿಗ್ಗೆನೆ ಚಾಕಿ ಕೇಳಿದ್ದು ಅಷ್ಟು ಚಿಕ್ಕಿ ಕೊಟ್ಟೆ ಒಂದರ್ಧ. ಅದಾದ್ಮೇಲೆ ಹಣ್ಣು ಕೇಳಿದ್ಲು, ಹಣ್ಣು ಕೊಟ್ಟೆ. ಆಮೇಲೆ ಸೌತೆಕಾಯಿ ತಿಂದಿದ್ದಾಳೆ. ಇನ್ನ ಏನ್ ಊಟ ಚಪಾತಿ ತಿಂದ್ರೆ, ಅದೇ ನಾವು ಜಾವೆ ಗೋಧಿ ಚಪಾತಿ ಮಾಡೋದು, ಅದನ್ನ ತಿಂದ್ರೆ ಒಂದ್ ಅರ್ಧ ತಿನ್ಬೋದು. ಇಲ್ಲ ತಿಂದಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಅವಳಿಗೆ ಏನ್ ಬೇಕೋ ಅದು ಸೇರಿದೆ. ಅಷ್ಟೇ. ಅವಳು ಸಣ್ಣಕ್ಕಿದ್ದಾಳೆ ಅಂದ್ರೆ ಅವಳು ತೂಕ ಕರೆಕ್ಟ್ ಆಗಿದ್ದಾಳೆ. ಅಂದ್ರೆ ನಮ್ಮನಾರ ಏನಂದ್ರೆ ವೀಕ್ ಆಗಿದ್ದಾಳೆ ಅಂತಾರೆ. ವೀಕ್ ಇಲ್ಲ, ಅದು ಆಕ್ಚುಲಿ ನಾರ್ಮಲ್. ಯಾರೇನಾದ್ರೂ ಅಂದ್ಕೊಳ್ಳಿ, ಮಕ್ಳು ಬೆಳವಣಿಗೆ ಆಗ್ತಾ ತಾನೇ ಬಾಡಿ ಡೆವಲಪ್ ಆಗುತ್ತೆ. ಸಣ್ಣಕ್ಕಿದ್ದಾರೆ ಅಂತಾರಲ್ಲ, ಸಣ್ಣಕ್ಕಿಲ್ಲ, ಸ್ಲಿಮ್ ಆಗಿದ್ದಾಳೆ ಅಂತ ಹೇಳಿ. ಹೌದು, ಸ್ಲಿಮ್ ಆಗಿದ್ದಾಳೆ. ನನ್ನ ಮಗಳು ಸ್ಲಿಮ್ ಅಂಡ್ ಟ್ರಿಮ್ ಆಗಿದ್ದಾಳೆ, ಸ್ಲಮ್ ಅಂಡ್ ಡ್ರಮ್ ಅಂಗ್ ಇಲ್ಲ ಅಂತ ಹೇಳಿ. ಚೆನ್ನಾಗಿ ಆಕ್ಟಿವ್ ಆಗಿದ್ದಾಳೆ. ಮತ್ತೆ ಅವಳ ಜೊತೆ ಫೈಟ್ ಮಾಡಕ್ ಆಗಲ್ಲ. ಅವ್ ಬಂದ್ ಬಾರ್ಸಿದೆ ದೊಡ್ಡರ ಹೊಡೆದಾಗ ಆಗುತ್ತೆ ಅವಳ ಕೈ, ಅಷ್ಟು ರಫ್ ಇದೆ ಅವಳದು. ವೆರಿ ಗುಡ್. ಅದು ಅವ್ರಿಗೆ ಯಾರೋ ಇದ್ರಲ್ಲ, ಹಂಗಾಗಿ ಅದು ಸ್ವಲ್ಪ ಹಂಚ್ಕೋಬೇಕು. ಅಂದ್ರೆ
ಅವಳೆ ಚಿಕ್ಕಿ ಜೊತೆ ಮತ್ತೆ ನಾನು ವಾರಕ್ಕೊಂದ್ಸಲ ಎಳ್ಳುಂಡೆನೂ ಕೊಡ್ತಾ ಇದೀವಿ. ಬಂದಿದೆ. ಹಂಗೆ ಅವೆಲ್ಲ ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಫಾಲೋ ಆಗುತ್ತೆ. ಮತ್ತೆ ಎಣ್ಣೆ ಎಲ್ಲ ಚೇಂಜ್ ಮಾಡ್ಬೇಕು ಫಸ್ಟ್. ನಮ್ಮಲ್ಲಿ ನೋಡಿ, ಬೆಳೆಸೋದು ನಾವು ಹಿಂದೆ ನಾವೇನ್ ಮಾಡ್ತಾ ಇದ್ವಿ, ಚಿಕ್ಕ ಹುಡುಗರಾಗಿದ್ದಾಗ ಮಾವಿನಕಾಯಿ ಕಾಲಕ್ಕೆ ಮಾವಿನಕಾಯಿ ಕಿತ್ಕೊಂಡು ತಿಂತಾ ಇದ್ವಿ, ನೆಲ್ಲಿಕಾಯಿ, ಆಮೇಲೆ ಕಾರೆಕಾಯಿ, ಕಾರೆಹಣ್ಣು, ಮುಳ್ಳಿನ ಗಿಡದಲ್ಲಿ ಬೆಳಿತಾ ಇತ್ತು. ಆ ಕಾರೆಕಾಯಿ ಕಿತ್ಕೊಂಡು ಆ ಬೆಣಚ್ಗಲ್ಗಳು ಸೇರ್ಸ್ಬಿಟ್ಟು ಬೆಂಕಿ ಪೊಟ್ನಕ್ ಹಾಕಿ ಇಟ್ಬಿಟ್ಟು ಮಾರನೇ ಗಣ್ಣ ಆಗ್ತಿತ್ತು, ಅವನ್ ತಿಂತಾ ಇದ್ ನೋಡಿ. ಇವೆಲ್ಲ ಪ್ರಕೃತಿ ನಮ್ಗೆ ಏನೆಲ್ಲ ಕೊಡ್ತಾ ಇತ್ತು. ಈಗ ಈ ಮಕ್ಕಳಿಗೆ ಇವೆಲ್ಲ ಹೊರಟೋಯ್ತು, ಎಲ್ಲ ಜಂಕ್ ಫುಡ್ಗಳು ಬಂದ್ಬಿಡ್ತು. ಅದು ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾ ಇದೆ. ಆದ್ರಿಂದ ಸ್ವಲ್ಪ ಈ ರೀತಿ ನಾವು ಪ್ರಕೃತಿಯ ಕಡೆಗೆ ಮಕ್ಕಳನ್ನ ತಕೊಂಡು ಆಕ್ಟಿವೇಟ್ ಮಾಡ್ಬೇಕಷ್ಟೆ. ಹೌದು ಗುರುಗಳೇ, ಇದು ತುಂಬಾ ಉಪಯುಕ್ತ ಮಾಹಿತಿ. ಯಾಕಂದ್ರೆ ಆ ಕಾರ್ಯನ ಕೇಳುವಾಗ ಕಲ್ಲು ಮುಳ್ಳು ಅಲ್ಲೊಳಗೆ ಒಂಥರ ಖುಷಿ ಇತ್ತು. ಈಗ ಅದೆಲ್ಲ ಅವ್ರಿಗೆ ಇದನ್ನೇ ಇಲ್ಲ ಬಿಡಿ, ಯಾವ ಆಟನೂ ಇಲ್ಲ. ಅಣ್ಣೆಕಲ್ಲು ಅಂದ್ರೆ ಮೈಂಡ್ ಎಷ್ಟ್ ಚುರುಕಾಗ್ತಾ ಇತ್ತು. ಅಣ್ಣೆಕಲ್ಲು ಆಡಿದ್ರೆ ಎಷ್ಟ್ ಚುರುಕಾಗ್ತಾ ಇತ್ತು. ಚೌಕಾಬಾರ ಆಡೋರು, ಅದೇ ಮತ್ತೆ ಅದೇನು ಅಳಿಗುಳಿ ಆಟ ಆಡೋರು, ಅವೆಲ್ಲ ಮೈಂಡ್ಗೆ ತುಂಬಾ ಅಂದ್ರೆ ತುಂಬಾ ಅದ್ರ ಕಡೆ ಫುಲ್ ಕಂಟ್ರೋಲ್. ಅವಾಗೆಲ್ಲ ಈ ಯೋಗ ಇವೆಲ್ಲ ಅಷ್ಟು ಗೊತ್ತಿಲ್ಲ ಜನಕ್ಕೆ, ನಮ್ಗೆಲ್ಲ ಗೊತ್ತಿಲ್ಲ. ಆಟಗಳಲ್ಲೇ ಆಗ್ತದೆ. ಆಮೇಲೆ ಚಿಳ್ಳಿ ದಾಂಡ ಆಡೋರಲ್ಲ, ಅದು ಎಷ್ಟು ಶಾರ್ಪ್, ಅದು ಕಣ್ಗೊಡಿತದೆ ಭಯದಲ್ಲಿ, ಹೆಂಗೆ ಅದನ್ನ ಸೂಪರ್ ಆಗಿ ಅವೆಲ್ಲ ಆಟ ಇವಾಗ ಮಕ್ಳಿಗೆ ಇಲ್ಲ. ನಾನ್ ನಮ್ ಮಗಂಗೆಲ್ಲ ಹೇಳ್ತೀನಿ, ಹೋಗ ಆಡ್ರ ಮರೆ, ಆದ್ರೆ ಅವ್ರು ಹೋಗೋದೇ ಇಲ್ಲ, ಮೊಬೈಲ್ ಹುಚ್ಚಿ ಇವಾಗ. ಅದೇ ಮೊಬೈಲ್ ಯಾವಾಗ ನಾವ್ ಮಕ್ಳು ಕೊಟ್ವಿ, ನಮ್ಮ ಮಕ್ಕಳ ವಿನಾಶಕ್ಕೆ ನಾವೇ ಕಾರಣರಾದ್ವಿ. ಅದ್ ಇನ್ನೊಂದ್ ಏನ್ ಗೊತ್ತಾ ಸರ್, ಏನಂದ್ರೆ ಈ ಗರ್ಭದಲ್ಲಿ ಇದ್ದಾಗ್ಲೇನೆ ಇವ್ರೇ ನೋಡ್ತಾ ಇರ್ತಾರಲ್ಲ ಕುತ್ಕೊಂಡ್ ಟೈಮ್. ಇವಾಗೆಲ್ಲ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಏನಂದ್ರೆ, ನೀವು ನಡಿಬೇಡಿ, ಬಗ್ಬೇಡಿ, ಏನು ಮಾಡಿದ್ಬೇಡಿ, ಸುಮ್ನೆ ಕೂರಿ ತಿಂದ್ರೆ ಅವ್ರ ಮತ್ ನಾರ್ಮಲ್ ಡೆಲಿವರಿ ಹೆಂಗಾಗತ್ತೆ? ಅದೇ ಆಗಲ್ಲ, ಅದ್ ಚಾನ್ಸೇ ಇಲ್ಲ, ಆಗಲ್ಲ. ಇದನ್ನ ನಮ್ದು ನೆನ್ನೆ ಪಾಪ ನಮ್ದು ಹಂಗೆ ಆಯ್ತು. ನಾವ್ ಎಷ್ಟು ಹೇಳಿದೀವಿ, ನಾವು ವಿಡಿಯೋ ಎಲ್ಲ ಕಳ್ಸಿದೀನಿ ಸರ್ದು, ಅವ್ರೆಲ್ಲ ಅಡಾಪ್ಟ್ ಮಾಡ್ಕೊಂಡಿಲ್ಲ. ನಾನ್ ಕೊನೆಗೆ ನಾರ್ಮಲ್ ಡೆಲಿವರಿ ಆಗ್ಲೇ ಇಲ್ಲ, ಸಿಸೇರಿಯನ್ ಆಯ್ತು. ಅಂದ್ರೆ ನಾನ್ ಕೆಲವ್ರು ನಮ್ ಗಾಡಿಲಿ ಬರ್ತಾರಲ್ಲ ಸರ್, ಅವ್ರಷ್ಟೇ ನಿಧಾನಕ್ ಹೋಗಪ್ಪ ಅಂತಾರೆ. ಯಾಕೆ ಮೇಡಮ್ ಅಂದ್ರೆ, ಕ್ಯಾರಿಂಗ್ ಇದ್ರೆ ಏನಾಯ್ತು, ಅದನ್ನ ತಲೆಯಿಂದ ತೆಗೆದ್ಬಿಡಿ, ನೀವು ನಾರ್ಮಲ್ ಮನುಷ್ಯರ ತರನೇ ಇರಿ, ಏನ್ ಆಗಲ್ಲ. ಒಂದ್ಸಲ ನಿಮ್ ಬಾಡಿ ಟೇಕ್ ಆಗ್ಬೇಕು, ನೀವು ವಾಕ್ ಮಾಡಿ, ಬಗ್ಗಿ ಎದೊಳಿ ಎಲ್ಲಾ ಮಾಡಿ. ಸ್ವಲ್ಪ ಮೊದ್ಲೆಲ್ಲ ನಾನ್ ನೋಡ್ದಂಗೆ ನಾವು ನಮ್ಮ ಅತ್ತಿಗೆದಿರೆಲ್ಲ ನೋಡಿದೀವಿ, ಮಣ್ಣು ಹೊರ್ತಾ ಇದ್ರು ಅವ್ರು. ಕಸ ಗುಡ್ಸಿ ಬಗ್ಗಿ ಕಸ ಎತ್ತಿ ತಲೆ ಮೇಲೆ ಹೊತ್ಕೊಂಡು ತಗೊಂಡೋಗಿ ತೋಟಕ್ಕೆ ಹಾಕೋರು ನಡ್ಕೊಂಡೋಗಿ. ಅವ್ರದೆಲ್ಲ ಎಷ್ಟು ಸೂಪರ್ ಲೈಫ್ ಇತ್ತು. ಇವಾಗೆಲ್ಲ ಅದೆಲ್ಲ ಮಾಡ್ತಾ ಇಲ್ಲ. ಅಂದ್ರೆ ನಾವೇನಂದ್ರೆ ಹೊಟ್ಟೆ ಒಳಗೆಯಿಂದಾನೇ ಎಲ್ಲಾರು ಮೊಬೈಲ್ ನೋಡೋದು, ಬುಕ್ ಓದಕ್ಕಿಂತ ಮುಂಚೆ ಮೊಬೈಲ್ ಹಿಡ್ಕೊಂತಾರೆ. ಅದೆಲ್ಲ ಇದರಿಂದಾನೇ ಈ ತರ ಇವಾಗ ಈಗಿನ ಮಕ್ಳಿಗೆ ಅವೆಲ್ಲ ಸಿಗ್ತಾ ಇಲ್ಲ. ಅವೆಲ್ಲ ಮಾಡ್ಕೋಬೇಕು, ಇಲ್ಲ ಅವರು ಬದಲಾವಣೆ ಮಾಡ್ಕೋಬೇಕು ಸರ್, ಅಷ್ಟೇ. ಅದ್ರಿಂದ ಏನು ಮಾಡ್ಕೊಳಕ್ ಆಗಲ್ಲ. ರೈಟ್. ನೆಕ್ಸ್ಟ್ ಮಧುರಾ ಮೇಡಮ್ ಮಾತಾಡಿ. ನಮಸ್ತೆ ರಂಗನಾಥ್ ಗುರುಗಳೇ, ನಮಸ್ತೆ ನಾಗರಾಜ್ ಗುರುಗಳೇ, ನಮಸ್ತೆ. ಅದು ಮಕ್ಕಳದ್ದು ಒಂದ್ ಹೇಳಿದ್ನಲ್ಲ, ಅದೇ ಅವರು ಇದು ನೆಲ್ಲಿಕಾಯಿ ಲೇಹ ಮಾಡಿಟ್ಕೊಂಡ್ ಮಕ್ಳಿಗೆ ಬೆಳಗ ಮುಂಚೆ ಕೊಟ್ರೆ ತುಂಬಾ ಹಸುವಾಗತ್ತೆ ಗುರುಜಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೆಲ್ಲಿಕಾಯಿ ಲೇಹ. ಮತ್ತೆ ವಾರಕ್ಕೊಂದ್ಸರಿ ನಲ್ಲಿಕಾಯಿ ಲೇಹ ಅಂದ್ರೆ ನಲ್ಲಿಕಾಯಿ ಏನ್ ಮಾಡ್ಬೇಕು, ಲೇಹ ಮಾಡ್ಬೇಕಾ? ಲೇಹ ಮಾಡ್ಕೋಬೇಕು ಸರ್. ಅಂದ್ರೆ ಪೇಸ್ಟ್ ತರ ಮಾಡ್ಕೋಬೇಕಾ? ಪೇಸ್ಟ್ ಅಲ್ಲ ಸರ್, ಚೆನ್ನಾಗಿ ತುರ್ಕೋಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಸ್ವಲ್ಪ ಮಿಕ್ಸಿ ಹಾಕಿ ರುಬ್ಕೊಂಡು ಬೆಲ್ಲದಲ್ಲಿ ಹಾಕಿ ಸ್ವಲ್ಪ ಕಾಳ್ಮೆಣಸು ಹಾಕಿ, ಮತ್ತೆ ಸ್ವಲ್ಪ ಕಾಳ್ಮೆಣಸು ಒಂದೇ ಸಾಕಾಗತ್ತೆ, ಹಾಕಿ ಲೇಹ ಮಾಡಿ ಗಟ್ಟಿ ಮಾಡಿ ಪಾಕ ತರ ಮಾಡಿ ಇಟ್ಕೋಬೇಕು. ಚವನ್ಪ್ರಾಶ್ ಎಲ್ಲ ಬರುತ್ತಲ್ಲ ಸರ್, ಅದೇ ತರ ಆಗತ್ತೆ ಅದು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರ್ ಕೊಟ್ಟು ಆಮೇಲೆ ಒಂದು ಸ್ಪೂನ್ ಕೊಟ್ಬಿಟ್ರೆ ಮಕ್ಕಳಿಗೆ ಚೆನ್ನಾಗಿ ಹಸಿವಾಗುತ್ತೆ ನೆಲ್ಲಿಕಾಯಿ ಲೇಹ. ಮತ್ತೆ ಮಕ್ಕಳಿಗೆ ಅಥವಾ ದೊಡ್ಡವರು ಯಾರಾದ್ರೂನು ಈ ಕಹಿ ಬೇವು ಇರುತ್ತಲ್ಲ, ವಾರಕ್ಕೊಂದ್ಸತಿ ಅದ್ರ ಕಷಾಯ ಕುಡಿಬೇಕು. ಹೊಟ್ಟೆ ಒಳಗಿರೋ ಕಲ್ಮಶಗಳನ್ನೆಲ್ಲ ತೆಗೆಯುತ್ತೆ. 1-2 ಸತಿ ಲೂಸ್ ಮೋಷನ್ ತರ ಆಗುತ್ತೆ, ಅಥವಾ ಹೊಟ್ಟೆಲ್ ಇರೋದೆಲ್ಲ ಖಾಲಿ ಆಗುತ್ತೆ, ಅವಾಗ ಮತ್ತೆ ಹಸಿವಾಗುತ್ತೆ. ವಾರಕ್ಕೊಂದ್ಸತಿ ಎಲ್ರೂ ಕುಡಿಬೇಕು ಅದನ್ನ. ಅಂದ್ರೆ ನಾವು ಮಕ್ಕಳು ಅಂತಲ್ಲ, ನಮ್ಮನೇಲಿ ಪ್ರತಿದಿನ ಮಕ್ಕಳು ವಾರಕ್ಕೊಂದ್ಸತಿ ನಮ್ಮನೇಲಿ ಮಾಡ್ತೀವಿ ಗುರುಗಳ, ಅದನ್ನ ನಾವು ಕುಡಿತೀವಿ, ಎಲ್ರೂ. ಅದು ಕುಡಿಲಿಕ್ಕೆ ಆಗಿಲ್ಲ ಅಂತ ಒಂಚೂರು ಬೆಲ್ಲ, ಒಂಚೂರು ಲೆಮನ್ ಅಂದ್ರೆ ನಿಂಬೆ ಹುಳಿ ರಸ, ಒಂಚೂರು ಉಪ್ಪು ಹಾಕೋಬಹುದು, ತುಂಬಾ ಕಹಿ ಇದೆ ಅಂತ ಅನ್ಸಿದ್ರೆ. ಏನ್ ಮಾಡ್ತೀರಿ, ಎಲ್ಲ ನಿಮ್ಮಂಗೆ ಮಾಡ್ಬೇಕಲ್ಲ. ಈಗಿನ ತಾಯಂದ್ರಿಗೆ ತಾಳ್ಮೆನೆ ಇಲ್ಲ. ಹೌದು ಗುರುಜಿ, ಅಂಗಡಿಲಿ ಸಿಗುತ್ತಾ ಬೇಕಾದ್ರೆ ತಂದು ಕೊಟ್ಬಿಡ್ತಾರೆ.
ಈಗ ತಾಳ್ಮೆಯಿಂದ ಕೂತ್ಕೊಂಡು 240 ರಾಗಿ ಉಂಡೆ ಮಾಡೋರು ಯಾರು ಲಾಡು ಉಂಡೆನ ಅಂಗಡಿಲಿ ಒಂದ್ 150 ರೂಪಾಯಿ ಕೊಟ್ಬಿಟ್ಟು ತಕೊಂಡೋಗೋಣ ಅಂತಾರೆ ಹೊರತು ತಾಳ್ಮೆಯಿಂದ ಕೂತ್ಕೊಂಡು ಉತ್ತಮವಾದದನ್ನ ತಾವು ತಯಾರು ಮಾಡ್ಬೇಕು ಅನ್ನೋ ತಾಳ್ಮೆ ಯಾರಿಗೂ ಇಲ್ಲ. ಹೌದು ಗುರುಜಿ. ಯಾರ ಮಧುರ ಮಧುರ ಅವ್ರ ತರ ಆಗ್ಬೇಕಲ್ಲ. ಅದೇ ಎಷ್ಟು ತರ ಲಡ್ಡು ನಾವೇ ಮಾಡ್ಕೋಬಹುದು ಗುರೂಜಿ. ಈಗ ಚಿಕ್ಕಿ ಅಂತ ಹೇಳಿದ್ರಲ್ಲ, ಅದನ್ನೇ ನಾವು ಮನೆಯಲ್ಲಿ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ಬೋದು. ಬೇಕಾದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಬಹುದು. ತುಂಬಾ ಅದ್ಭುತವಾದ ಇವೆಲ್ಲ ಒಂದ್ ಕೆಲಸ ಮಾಡೋಣ, ಒಂದ್ಸರಿ ಈ ಏನಂತಂದ್ರೆ ಸಾತ್ವಿಕ ಆಹಾರ ಅಂದ್ರೆ ನನ್ನ ಹತ್ರ ಇನ್ನೂ ಅದ್ಭುತವಾದ ಬುಕ್ಸ್ ಇದೆ, ಕೊಡ್ತೀನಿ. ಈ ಸಾತ್ವಿಕ ಆಹಾರಕ್ಕೆ ಒಂದು ಟ್ರೈನಿಂಗ್ ಅಂದ್ರೆ ನಮ್ಮ ಇಲ್ಲೇ ಸಂಸ್ಥೆದಲ್ಲೇ ಒಂದು ವೀಕೆಂಡ್ಸ್ ಹತ್ರ ಮಂತಲ್ಲಿ ಒಂದು ಸಾಟರ್ಡೇನೋ ಯಾವುದೋ ಸಾಟರ್ಡೇ ಇಟ್ಕೊಳ್ಳಿ, ಒಂದು 2 ಗಂಟೆ ಕಾರ್ಯಕ್ರಮದಲ್ಲಿ 2 ಗಂಟೆ ಟ್ರೈನಿಂಗ್ ವರ್ಕ್ಶಾಪ್. ಸೊ ಅಡಿಗೆ ಮಾಡಿ ತೋರಿಸೋದು ಇವೆಲ್ಲನೂ ಈ ಸಾತ್ವಿಕ ಆಹಾರದ ಬಗ್ಗೆ ಸ್ವಲ್ಪ ಮಾಡ್ತಾ ಹೋದ್ರೆ ಜನಗ ಪರಿಚಯ ಆಗತ್ತೆ. ನೋಡಿ ಈಗ ನೀವ್ ಹೇಳ್ತಾ ಇದ್ರೆ ಒಂದು ಈ ಬೇವದು ರಸ ಮಾಡೋದು, ಬೇವರ್ದು ಈ ರೀತಿಯಲ್ಲಿ ನೋಡ್ತಾ ಇದ್ರೆ ಈ ಕಷಾಯಗಳು ಮತ್ತೆ ಇನ್ನೂ ಹಲವಾರು ಪದಾರ್ಥಗಳು, ಈಗ ನೀವ್ ಹೇಳಿದ ಪ್ರಕಾರ ಚಿಕ್ಕಿ ಮಾಡೋದು, ಇವೆಲ್ಲ ಯಾರಿಗೂ ಈ ಇತ್ತೀಚಿನ ಕಾಲದಲ್ಲಿ ಇದೆಲ್ಲ ಪೂರ್ತಿ ಮರ್ತು ಬಿಟ್ಟಿದ್ದಾರೆ. ಆಚೆ ಕಡೆ ಹೋಗಿ ಸಾರ್ ಹೇಳಿದ ಪ್ರಕಾರ ಅಲ್ಲಿ ಖರೀದಿ ಮಾಡೋದು, ಇಲ್ಲಿ ಕೊಡೋದಕ್ಕೂ ರೆಡಿ ಇದ್ದಾರೆ. ಐ ಮೀನ್ ಆತರ ತಯಾರಾಗಿದ್ದಾರೆ. ಮಾಡ್ರನ್ ಮಮ್ಮೀಸ್, ಮಾಡ್ರನ್ ಮದರ್ಸ್ ಆತರ ತಯಾರಾಗಿದ್ದಾರೆ ಅಲ್ವಾ? ಮಾಡ್ಬೇಕು ಗುರುಜಿ, ನನ್ಗಂತೂ ಇಷ್ಟ. ನಾನೊಂದು ಕ್ಲಾಸ್ ಕೊಟ್ಬಿಡ್ತೀನಿ ನೀವ್ ಹೇಳಿದ್ರೆ. ಕ್ಲಾಸ್ ಒಂದಲ್ಲ, ಇದು ಮಂತ್ಲಿ 2 ಗಂಟೆ ಕಾರ್ಯಕ್ರಮ ಇಟ್ಕೊಳ್ಳಿ. ಮಂತ್ಲಿ ಒಂದು ವರ್ಕ್ಶಾಪ್ ಎಲ್ಲ ಇಡೀ ಕರ್ನಾಟಕದಿಂದ ಬರ್ಲಿ. ಒಂದು 5, 6, ಒಂದು 10 ಡಿಶಸ್, 10 ಸಾತ್ವಿಕ ಫುಡ್ಸ್ ಅಲ್ಲೇ ಮಾಡಿ ತೋರಿಸಿ ಎಲ್ಲರಿಗೂ ಅಲ್ಲೇ ರುಚಿ ಆಗತ್ತೆ. ಎಲ್ಲ ಆಹಾರ ಸೇವನೆ ಮಾಡ್ತಾರೆ, ಆರಾಮಾಗಿ ಹೋಗ್ತಾರೆ. ಅದೇ ಸರ್, ಈಗ ಲಿಂಬು ಹಣ್ಣು ಸರ್ ಜ್ಯೂಸ್ ಲಿಂಬು ಹಣ್ಣು ರಸ ತಗೋತಾರೆ, ಅದನ್ನ ಲಿಂಬು ಮೇಲ್ಗಡೆ ಸಿಪ್ಪೆ ಎಸ್ದು ಬಿಡ್ತಾರೆ ಸರ್. ಅದ್ರಲ್ಲಿ ಸಹಿತ ಲೇಹ ಮಾಡಿ ಇಟ್ಕೋಬಹುದು, ಉಪ್ಪಿನಕಾಯಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಸಾರ್ ಮಾಡ್ಬೋದು ಸರ್. ಅದ್ಭುತವಾಗಿ ಕೆಲಸ ಮಾಡ್ಬೋದು. ಒಂದು 10 ಇಂದ 15 ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಒಂದೊಂದು ತಿಂಗಳು ಒಂದೊಂದು 10 ಹೇಳ್ತಾ ಹೋಗೋಣ, ಇಲ್ಲ 6, 7 ಒಂದೊಂದು ತಿಂಗಳು ಒಂದು ಕ್ಲಾಸ್ ಅಲ್ಲಿ ಒಂದು 10 ಶೇರ್ ಮಾಡ್ಕೊಂಡ್ರೆ 10 ಕಲ್ಸ್ಕೊಟ್ರೆ ಅವ್ರಿಗೆ, ಮತ್ತೆ ನೆಕ್ಸ್ಟ್ ತಿಂಗಳು ಇನ್ನೊಂದು 10 ಆತರ ಮಾಡ್ತಾ ಹೋದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಗುರುಜಿ. ಎಲ್ಲರೂ ಲಡ್ಡು ತುಂಬಾ ಇಷ್ಟಪಟ್ಟಿದ್ದೀರಾ, ನನ್ಗೂ ಒಂಥರ ಖುಷಿ ಆಯ್ತು. ಅಂದ್ರೆ ಏನೋ ಒಂದು ಎಲ್ರಿಗೂ ಹಂಚಿದೆ ನಾವೆಲ್ಲ ನಿಮ್ಮ ಲಡ್ಡು ಫೇವರೇಟ್. ಥ್ಯಾಂಕ್ ಯು ಗುರುಜಿ. ಇನ್ನೊಮ್ಮೆ ಇನ್ಯಾವ್ದಾದ್ರು ಲಡ್ಡು ಮಾಡೋಣ. ಲಡ್ಡು ಫೇವರೇಟ್ ಆಗಿದೆ. ಮತ್ತೆ ಈ ಲಡ್ಡು ಮಾಡೋದ್ನ ಇವರು ಮನೆಯಿಂದ ಮಾಡ್ಕೊಂಡ್ ಬರಂಗಿಲ್ಲ. ಇನ್ನು ನೆಕ್ಸ್ಟ್ ಬಂದಾಗ ಅಲ್ಲೇ ಮಾಡ್ಬೇಕು, ಅಲ್ಲೇ ಮಾಡಿ ಅಲ್ಲೇ ಕೊಡ್ಬೇಕು. ಯಾಕೆಂದ್ರೆ ನಮ್ಗೆ ಮಿಕ್ಕವ್ರಿಗೆ ಅಲ್ಲಿರುವಂತ ಹೆಣ್ಮಕ್ಳು ಗಂಡಸರಿಗೆ ಮಾಡುವಂತ ವಿಧಾನ ಗೊತ್ತಾಗ್ಬೇಕು. ಯಾವ್ಯಾವ್ದನ್ನ ಎಷ್ಟು ಇಂಗ್ರೀಡಿಯೆಂಟ್ಸ್ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಗೊತ್ತಾಗ್ಬೇಕು. ಆ ರೀತಿ ಮಾಡಿ ಅಲ್ಲೇ ಕೊಡ್ಬೇಕು, ಮಾಡಬೇಕು, ಅಲ್ಲೇ ತಿನ್ಬೇಕು. ಆವಾಗ ಅವ್ರಿಗೆ ಅದರ ಅವೇರ್ನೆಸ್ ಮೂಡಿಸ್ದಂಗ ಆಗತ್ತೆ. ಆನ್ಲೈನ್ ಎಲ್ಲೋ ಮಾಡ್ಕೊಂಬಂದು ಎಲ್ಲೋ ಕೊಟ್ಬಿಟ್ರೆ ಅದಾಗೋದಿಲ್ಲ. ಆಮೇಲೆ ಸಪ್ಲೈ ಮಾಡಕ್ಕೆ ಆಗಲ್ಲ ಗುರುಜಿ. ಆಮೇಲೆ ಫ್ರೆಶ್ ಆಗಿ ಬಿಸಿ ಬಿಸಿ ಇರುತ್ತಲ್ಲ, ಸಪ್ಲೈ ಮಾಡಕ್ಕೆ ಆಗಲ್ಲ. ಆಮೇಲೆ ಅದ್ರ ಜೊತೆಗೆ ಮಧುರ ಹೆಗಡೆಗೆ ನಾವೆಲ್ಲರೂ ಹೆಲ್ಪ್ ಮಾಡ್ತೀವಿ, ಹುಂಡೆ ಕಟ್ಕೊಡ್ತೀವಿ. ನಿಮಗೆ ಬೆಸ್ಟ್ ಅದು. ಆತರ ಹೆಲ್ಪ್ ಇದ್ರೆ ಬಂದ್ಬಿಡ್ತೀವಿ ಮೇಡಮ್, ಏನ್ ಬೇಕಾದ್ರೂ ಮಾಡಕ್ ರೆಡಿ. ಬೇಕಾದ್ರೆ 3 ಇಂಗ್ರೀಡಿಯೆಂಟ್ಸ್, ತುಪ್ಪ ಒಬ್ರು ತರ್ತೀವಿ, ರಾಗಿ ಹಿಟ್ಟು ಒಬ್ರು, ಬೆಲ್ಲ ಒಬ್ರು. ನಿಮ್ಗೆ ಈಸಿ ಆಗ್ಬಿಡುತ್ತೆ. ಹೌದು, ಕರೆಕ್ಟ್. ನಿಮ್ದೇನಿದ್ರು ಬರೀ ಪ್ರಿಪರೇಷನ್ ಮಾಡ್ಕೊಡೋದಷ್ಟೇ ಅಷ್ಟೇ. ಈ ರೀತಿ, ಯಾಕಂದ್ರೆ ಒಬ್ಬರ ಮೇಲೆನೆ ಹೊರೆ ಬೀಳ್ಬಾರದು, ಒಬ್ಬರಿಗೆ ಅದು ದುಬಾರಿ ಅನಿಸ್ಬಾರದು. ಆವಾಗ ಅದು ಇನ್ನೂ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ನಾ ಏನು ಹೇಳುದೇ ಬೇಡಪ್ಪ, ನನ್ ತಲೆ ಮೇಲೆ ಬರ್ತದೆ ಅಂದ್ಬಿಟ್ಟು ಹಿಂದೆ ಸರಿದು ಬಿಡ್ತಾರೆ. ಆದ್ರಿಂದ ಅದನ್ನ ಸ್ವಲ್ಪ ಹಂಚಿಕೆ ಮಾಡಿ. ನನಗೆ ಈ ತರ ಮಾಡಿ ಕೊಡೋದು, ಅಡಿಗೆ ಅಂದ್ರೆ ಅಷ್ಟು ಇಷ್ಟ ಗುರುಜಿ. ಮಾಡ್ಕೊಡೋದು ಅಂದ್ರೆ ನನ್ಗೆ ತುಂಬಾ ಇಷ್ಟ. ತುಂಬಾ ಕಡೆ ಮಾಡ್ತೀನಿ ನಾನು. ನಂಗೆ ತುಂಬಾ ಪ್ರೀತಿಯಿಂದ ಮಾಡೋದು ಅಂದ್ರೆ ಅಡಿಗೆ ಮಾಡೋದೇನೆ. ಸೊ ದೇವ್ರು ನಿಮ್ಗೆ ಅದಕ್ಕೋಸ್ಕರ ಕಲ್ಸ್ಕೊಟ್ಟಿದ್ದಾರೆ ನೋಡಿ. ಬಿಡಿ, ಮಾವತಾರ್ ಫೌಂಡೇಶನ್ ಇಂದ ಅವರಿಗೆ ಅನ್ನಪೂರ್ಣೇಶ್ವರಿ ಅಂತ ಹೆಸರು ಟೈಟ್ಲ್ ಕೊಟ್ಬಿಡೋಣ. ಎಸ್ ವೆರಿ ಗುಡ್. ಒಳ್ಳೆ ಹೆಸರಿಟ್ಟಿದೆ ಸರ್, ಅದ್ಭುತ. ಅನ್ನಪೂರ್ಣೇಶ್ವರಿ. ಮಧುರ ಲಡ್ಡುಗೆ ಜೈ, ಮಧುರ ಲಡ್ಡುಗೆ ಜೈ. ಥ್ಯಾಂಕ್ ಯು. ನಮಸ್ತೆ ಗುರುಜಿ, ನಾನ್ ಗೀತಾ. ಎಸ್ ಹೇಳಿ ಮಾತಾಡಿ. ಅದು ನಾವು 20th ಇಟ್ಕೊಂತೀವಲ್ಲ, ಅದ್ರಲ್ಲೇ ಅದನ್ನ ಮಾಡಕ್ ಆಗಲ್ವಾ ಗುರುಜಿ? ಅದಕ್ಕೆ ಸಪ್ರೇಟ್ ಆಗಿ ಬರಕ್ ಆಗಲ್ಲ. ನಮ್ಗೂ ಇಷ್ಟ ಆತರ ಮಾಡಕ್ಕೆ ಎಲ್ಲ.
ರೈಟ್ 20th ಇಟ್ಕೊಂತೀವಲ್ಲ ಅವಾಗ್ಲೇ ಅದಕ್ಕೆ ಟೈಮ್ ಅಡ್ಜಸ್ಟ್ ಆಗ್ಬೋದಲ್ವಾ? ಮಾಡ್ಬೋದು. ಪ್ರಯತ್ನ ಮಾಡ್ಬೋದು. ಸ್ವಲ್ಪ ಅಂದ್ರೆ ಒಂದು ಗಂಟೆ ಕೊಟ್ರೆ ಆ 1 ಗಂಟೆಯಲ್ಲಿ ಈ ಅಡಿಗೆಗಳು ಅಂದ್ರೆ ಸಾತ್ವಿಕ ಆಹಾರ ಅಡಿಗೆ. ಮತ್ತೆ ನಾನು ಇಲ್ಲಿ ಆಲ್ರೆಡಿ ನಮ್ದು ಗ್ರೂಪ್ ಇದೆ. ನಾವೇನ್ ನಮ್ಮ ಮನೆ ಹತ್ರನೇ ಅದು. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ತರದೇ ಸಾತ್ವಿಕ್ ಫುಡ್ ಎಲ್ಲ ಎವ್ರಿ ಮಂತ್ ಫಸ್ಟ್ ಸ್ಯಾಟರ್ಡೆ ನಾವಲ್ಲಿ ಎಲ್ರು ಅವ್ರವ್ರ ಸಾತ್ವಿಕ್ ಫುಡ್ ಎಲ್ಲ ಮಾಡ್ಕೊಂಡ್ ಬರ್ತೀವಿ. 6 o'clock ಈವ್ನಿಂಗ್ ಮತ್ತೆ ತಗೊಂಡ್ ಬಂದು ಎಲ್ರು ಶೇರ್ ಮಾಡ್ತೀವಿ. ಶೇರ್ ಮಾಡಿ ನಾವೇ ತಿನ್ನೋದು ಬರೋದು. ಅಲ್ಲಿ ಬೇರೆ ಬೇರೆ ಜೋಳದ್ದು ಎಲ್ಲ ಸಾತ್ವಿಕ್ ಫುಡ್ ತರ್ತೀವಿ. ವೆರಿ ಗುಡ್. ಸೊ ಎಲ್ಲರೂ ತಿಂತೀವಿ ಬರ್ತೀವಿ ಅಷ್ಟೇ. ಮೊದ್ಲಿಗೆ ಒಂದ್ಸಲ ಮಾಡ್ತೀವಿ. ಆಲ್ರೆಡಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ನೀವು ಮೇಡಮ್ ಜೊತೆಗೆ ಸೇರ್ಕೊಳ್ಳಿ, ಸ್ವಲ್ಪ ಪ್ಲಾನ್ ಮಾಡಿ. ಓಕೆ ಓಕೆ ಗುರುಜಿ. ಅದೇ ಆ ದಿನಾನೇ ಇಟ್ರೆ ಒಳ್ಳೇದು ಅಂತ ನನ್ಗೆ ಅನ್ಸ್ತಾ ಇತ್ತು, ಅದಕ್ಕೆ. ರೈಟ್, ಖಂಡಿತ. ನಂದವ್ರೇನೋ ಎಳ್ಳಿನ ಉಂಡೆ ಮಾಡ್ಕೊಂಡ್ ಬರ್ತಾರಂತೆ ಸರ್, ಮೆಸೇಜ್ ಆಗ್ತಾ ಇದಾರೆ. ಮಾಡ್ಕೊಂಡ್ ಬರ್ತಾರ, ಮಾಡಿ ಅಂತ ಹೇಳ್ತಾ ಇದ್ರ? ಮಾಡುವ ಅಂತ ಇದಾರೆ. ಮಾಡುವ ಮಾಡುವ ಅಂದ್ರೆ ಯಾರ್ ಮಾಡ್ಬೇಕು? ಮೇಡಮ್ ಮಾಡ್ತಾರ ಇಲ್ಲ ಅವರೇ ಮಾಡ್ತಾರೆ, ನಂದವ್ರೇ ಮಾಡ್ತಾರೆ. ರೈಟ್, ಎಳ್ಳಿನುಂಡೆ ತರ್ತೇನೆ ಗುರುಜಿ, ಮಾಡ್ಕೊಂಡು ಎಳ್ಳಿನುಂಡೆ. ಗ್ರೇಟ್ ಮೇಡಮ್, ಕ್ಲಾಪ್ಸ್ ಒಂದ್ಸರಿ ಎಲ್ಲರೂ. ಅಷ್ಟೇ. ನಾವು ಅದ್ರಾಗಿಲ್ಲ ಪಂಚಮಿಯಲ್ಲಿ ಗುರುಜಿ ತರದ್ದು ಬೇರೆ ಬೇರೆ ತರದ್ದು 5-6 ತರದ್ದು ಉಂಡೆ ಮಾಡ್ತೇವೆ ಗುರುಜಿ. ಕಂಪಲ್ಸರಿ ಮಾಡ್ಲೇಬೇಕು ಅವಾಗ. ವೆರಿ ಗುಡ್, ವೆರಿ ಗುಡ್. ಅದ್ರಲ್ಲಿ ಎಳ್ಳಿನುಂಡೆ, ಅಂಟಿನುಂಡೆ, ನಂತರ ಇವ್ರದ್ದು ರಾಗಿ ಉಂಡೆ ಹೇಳಿದ್ರಲ್ಲ, ಬೇಸನ್ ಉಂಡೆ ಅಂತ ಮಾಡ್ತೀವಿ. ಮೇಡಮ್ ಎಲ್ಲಿನ ಉಂಡೆ ಈಗ ಆಫರ್ ಮಾಡಿದ್ದಾರೆ. ಈಗ ಇವರು ಇದನ್ನ ಪಂಚಮಿನಲ್ಲಿ ಮಾಡಿರೋದನ್ನ ತರೋದ್ ಬೇಡ. ಇಲ್ಲ ಈಗ ಮಾಡುದು ಗುರುಜಿ. 18ಕ್ಕೂ ಅಥವಾ 19 ಖಾಲಿ ಆಯ್ತು ಗುರುಜಿ, ಅದು ಪಂಚಮಿಯಲ್ಲಿ ಮಾಡಿದ್ದು. ಖಾಲಿ ಮಾಡ್ಬಿಟ್ರ? ಹೋಗ್ಲಿ ಬಿಡಿ. ಈಗ ಫ್ರೆಶ್ ಆಗಿ ಮಾಡ್ಕೊಂತಾರದ್ ಗುರುಜಿ. ರೈಟ್, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರಮೇಶ್ ಸರ್ ಮಾತಾಡಿ. ರಮೇಶ್ ಜೇಡರ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ಗುರುಜಿ ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀರಾ? ನಮಸ್ಕಾರ ಗುರುಗಳೇ. ನಮಸ್ಕಾರ. ಇಲ್ಲಿವರೆಗೆ ಹೇಳಿದ್ದು ವಿಷಯಗಳು ಯಾವ ಮೆಡಿಕಲ್ ಶಾಪ್ ನಲ್ಲೂ ಸಿಗೋದಲ್ಲ ಸರ್. ಗುಳಿಗೆ ಸಿಗ್ತಾವ ವಿನಃ ಇಂಥ ವಿಷಯಗಳು ಯಾವ್ದು ಸಿಗೋದಲ್ಲ. ದಯವಿಟ್ಟು ಈಗ ನಮ್ಮ ನಾಗರಾಜ್ ಸಾಹೇಬರಿಗೆ ನಾವು ಕೋಟಿ ನಮಸ್ಕಾರ ಹೇಳಿದ್ರು ಬಹಳ ಕಡಿಮೆ. ಅದಕ್ಕೆ ಇಂಥ ವಿಷಯಗಳನ್ನ ದಯವಿಟ್ಟು ಧಾರಾವಾಹಿ ನೋಡೋದಕ್ಕಿಂತ ಇಂಥ ವಿಷಯಗಳು ಕೇಳಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಮುಂದೆ ಎಲ್ಲಾ ಒಂದು ಪೀಳಿಗೆನೂ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಅನಿಸಿಕೆ ಸರ್. ಅದಕ್ಕೋಸ್ಕರ ಇದನ್ನ ರೆಕಾರ್ಡಿಂಗ್ ಮಾಡಿಸ್ಬಿಟ್ಟು ಈಗ ಕೆಲವೊಂದು ಮುದ್ರಾ ಇವನ ಅದಾವಲ್ ಸರ್, ಅವನ್ನ ಯಾವ್ಯಾವ ಕಾಯಿಲೆಗೆ ಯಾವ ಮುದ್ರೆ ಮಾಡ್ಬೇಕನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನ ಸ್ವಲ್ಪ ಚಿತ್ರ ಸಮೇತ ಸ್ವಲ್ಪ ಇದ್ ಮಾಡ್ಬೇಕಂತ ಹೇಳಿ ಇದ್ ಮಾಡ್ತಾವ ಸರ್, ರಿಕ್ವೆಸ್ಟ್ ಮಾಡ್ತಾರ ಸರ್. ಇದೆ ಎಲ್ಲ ಒಂದೊಂದು ವ್ಯಾಧಿಗೆ ಒಂದು ಮುದ್ರಾ ಅನ್ನೋದು ಈಗಾಗಲೇ ನಮ್ಮ ಮಹತಾರ್ ಟಿವಿಯಲ್ಲಿ ಸಿಗತ್ತೆ. ಮನೆ ಮದ್ದುಗಳು ಹುಡುಕಿದ್ರೆ ನಿಮ್ಗೆ ಯಾವ ವ್ಯಾಧಿಗೆ ಯಾವ ಮುದ್ರಾ, ಯಾವ ವ್ಯಾಧಿಗೆ ಯಾವ ಆಕುಪ್ರೆಸರು ಮತ್ತೆ ಮನೆ ಮದ್ದುಗಳು ಎಲ್ಲ ಹೇಳ್ಕೊಟ್ಟಿದ್ವಿ. ಮತ್ತೆ ಒಂದ್ಸಲಿ ನೋಡಿ, ಮನೆ ಮದ್ದಲ್ಲಿ ನೋಡಿ. ಈಗಾಗಲೇ ಮಾಡಿದೀವಿ, ಇನ್ನು ಮಾಡ್ತಾನೆ ಇರ್ತೀವಿ. ಈ ರೀತಿಯಲ್ಲಿ ವಿಡಿಯೋಗಳು ಬರುತ್ತೆ, ಒಳ್ಳೆ ಮಾಹಿತಿ ಮನೆ ಮದ್ದುಗಳು ಹಂಚ್ಕೊಂತ ಇರ್ತೀವಿ. ಏನಂದ್ರೆ ನೀವು ತಿಳ್ಕೊಂಡು ಇನ್ನು ಎಲ್ಲರಿಗೂ ಹಂಚ್ಕೋಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ ಯಾರ್ದಾದ್ರೂ ಪ್ರಶ್ನೆ ಇದೆಯಾ? ಸವಿತಾ ಮೇಡಮ್ ಮಾತಾಡಿ. ಪ್ರಶ್ನೆಗಳು ಸಂಕ್ಷಿಪ್ತವಾಗಿರ್ಲಿ ದಯವಿಟ್ಟು, ಟೈಮ್ ಆಗ್ತಾ ಇದೆ. ಸವಿತಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಸವಿತಾ, ಓಕೆ. ನಮಸ್ತೆ, ಮಾತಾಡಿ. ನಮಸ್ತೆ. ನನಗೆ ಸ್ವಲ್ಪ ಟೈಮ್ ಬೇಕಾಗ್ತಿದೆ ನಾ ಮಾತಾಡ್ಲಿಕ್ಕೆ. ಈಗ ಅಂದ್ರೆ ನಮ್ಮ ಮನೆಯವ್ರೊಬ್ರಿಗೆ ಪ್ಯಾರಾಲಿಸಿಸ್ ಆಗಿತ್ತು. ಅವರು ಅಂದ್ರೆ ಕೋಮಾ ಸ್ಥಿತಿಯಲ್ಲಿ 20 ದಿವಸ ಆಗಿತ್ತು. ಈಗ ಬಾಕಿ ಎಲ್ಲ ಅಡ್ಡಿಲ್ಲ, ಅಂದ್ರೆ ಓಡಾಡ್ತಾರೆ ಎಲ್ಲ ಹೌದು, ಆದ್ರೆ ಬಲಗೈ ಏನು ಮೂವ್ಮೆಂಟ್ ಇಲ್ಲ. ಅಂದ್ರೆ ಅವರು ಇದ್ರಲ್ಲಿ ಕೆಲಸದಲ್ಲಿ ಇದ್ದಾರೆ. ಅವರು ಸೈನ್ ಹಾಕ್ಲಿಕ್ಕೂ ಬರಲ್ಲ, ಬಲಗೈಲಿ ಊಟ ಮಾಡಕ್ ಬರಲ್ಲ. ಹಾಗೆ ಚೆನ್ನಾಗಿ ಮಾತಾಡ್ತಾರೆ, ಮೊದ್ಲು ಮಾತಾಡಲಾಗಿತ್ತು, ಕಣ್ಣು ಬಿಡೋದು ಇಲ್ಲಾಗಿತ್ತು. ಅವರಿಗೆ ಏನ ಮಾಡ್ಬೇಕು ಅಂತ. ಈಗ ಎಲ್ಲಿದ್ದಾರೆ?
ಅವರು ದಾಂಡೇಲಿ ಒಳಗಿರ್ತಾರೆ. ಅದು ಯಾವ ದಾಂಡೇಲಿ ಪೇಪರ್ ಮಿಲ್ ಅಲ್ಲೇ ಅವರಿಗೆ ಸೂಪರ್ವೈಸರ್ ಕೆಲಸ ಇತ್ತು. ದಾಂಡಿ ಅಂದ್ರೆ ಯಾವ ಡಿಸ್ಟಿಕ್ ಅಮ್ಮ? ದಾಂಡೇಲಿ ದಾಂಡ ದಾಂಡೇಲಿ ಸರ್, ದಾಂಡೇಲಿ ಉತ್ತರ ಭಾರತ. ದಾಂಡೇಲಿ ಉತ್ತರ ಉತ್ತರ ಭಾರತನೇ ದಾಂಡೇಲಿ. ದಾಂಡೇಲಿ. ಓಕೆ. ಸರ್ ಉತ್ತರ ಕರ್ನಾಟಕ ಬರುತ್ತೆ ಸರ್. ದಾಂಡೇಲಿ ನಿಯರ್ ಬೈ ಬೆಳಗಾಂ ಬರುತ್ತೆ ಸರ್, ದಾಂಡೇಲಿ ಅಂತ ಹೇಳ್ಬಿಟ್ಟು. ಇಟ್ಸ್ ಎ ಬ್ಯೂಟಿಫುಲ್ ಪೇಪರ್ ಮಿಲ್ ಪ್ಲೇಸ್. ಉಂಟಲ್ಲ ಅಲ್ಲಿ. ದಾಂಡೇಲಿ ಪೇಪರ್ ಮಿಲ್ಸ್ ಅಂತ ತುಂಬಾ ಫೇಮಸ್ ಸರ್ ಅದು. ಹೌದು. ದಾಂಡೇಲಿ ಬಂದು ನಿಮ್ಗೆ ಧಾರವಾಡ ಬೆಳಗಾಂ ಇದೆಯಲ್ಲ ಸರ್, ಬೆಳಗಾಂ ಎಲ್ಲ ಅಟ್ಯಾಚ್ ಇದೆ ಸರ್. ರೈಟ್. ಕರ್ನಾಟಕ ಸರ್, ನಾರ್ತ್ ನೀವು ಕರ್ನಾಟಕ. ಅಲ್ಲಮ್ಮ ಈಗ ಅವ್ರು ಓಡಾಡಕ್ ಸಾಧ್ಯ ಇದೆಯಾ, ಅಂದ್ರೆ ಬರಕ್ ಸಾಧ್ಯ ಇದೆಯಾ, ಇಲ್ಲಿ ನಮ್ಮ ಸಂಸ್ಥೆಗೆ ಬರಕ್ ಸಾಧ್ಯ ಇದೆಯಾ? ಅಲ್ಲ ಬರ್ಲಿಕ್ಕೆ ಕರ್ಕೊಂಡ್ ಬರ್ಬೇಕು ಅವ್ರು, ಅಂದ್ರೆ ಗಾಡಿ ಒಳಗೆಲ್ಲ ಬರ್ತಾರೆ. ಬಂದ್ರೆ ನಿಮ್ಗೆ ಮಾತಾಡಿ ನಾಳೆನೆ ಪರಿಹಾರ ಮಾಡಿದ್ದೆ ಶುರು ಮಾಡೋಣ. ಈ ಮರ್ಮಾ ಥೆರಪಿ ಅದ್ಭುತ ಕೆಲಸ ಮಾಡತ್ತೆ. ನಾ ಈಗಾಗಲೇ ಸೇಮ್ ಸಮಸ್ಯೆವನ್ನು ಈಗಾಗಲೇ ಮಾಡಿಸಿದ್ವಿ, ಈ ತರ ಮಾಡಿದ್ವಿ, ಅದು ಪರಿಹಾರ ಆಯ್ತು. ಎಲ್ಲಿ ಬರ್ಬೇಕು? ಇದು ಮಹಾತಾರ್ ಫೌಂಡೇಶನ್ ಬೆಂಗಳೂರು. ವೈಟ್ ಫೀಲ್ಡ್ ಅಲ್ಲ? ಹೌದು ಹೌದು. ಯಾಕಂದ್ರೆ ನಾಳೆ ಡಾಕ್ಟರ್ ಬರ್ತಾ ಇದ್ರಲ್ಲ, ಮರ್ಮಾ ಥೆರಪಿ ಇಸ್ ದ ಬೆಸ್ಟ್ ಥೆರಪಿ ಫಾರ್ ದಿಸ್ ಪ್ಯಾರಾಲಿಸಿಸ್ ಎಫೆಕ್ಟ್ಸ್ಗೆ. ಅವ್ರಿಗೇನೇ ಮಾತು ಹೋದ್ರು ಇಲ್ಲ ಕೈ ಕೆಲಸ ಮಾಡ್ತಾ ಇದ್ರು ಎಲ್ಲ ಒಂದು 2 ಸೆಷನ್ ಮಾಡ್ಕೊಟ್ರೆ ಸಾಕು, ಬೇಗ ಆಚೆ ಬರ್ತಾರ. ಇನ್ನು ಯಾವ ರೀತಿ ಸಾಧ್ಯವಾಗಲ್ಲ. ಅಲ್ಲೇ ಉಳಿಬೇಕನಲ್ಲ? ಇಲ್ಲ ಇಲ್ಲ, ಉಳಿಯೋದೇನಿಲ್ಲ. ಬೆಳಗ್ಗೆ ಬಂದ್ರೆ ನಾಳೆ ಶನಿವಾರ, ನಾಳೆ ಶುರು ಮಾಡ್ತಾ ಇದ್ವಿ ಬೆಳಗ್ಗೆಯಿಂದ. ನಾಳೆ ಬಂದ್ರೆ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಒಳಗಡೆ ಮಾಡಿಸ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಮ್ಮ? ಸುಲಭ ಇದು. ನಾನು ಕ್ಲಾಸಿಗೆ ಸೇರ್ಕೊಂಡು ಬಹಳ ದಿನ ಆಯ್ತು, ಅಂದ್ರೆ ನಾನು ಕಳೆದ ನವೆಂಬರ್ನಲ್ಲೇ ಕ್ಲಾಸಿಗೆ ಸೇರ್ಕೊಂಡಿದ್ದೆ. ಆದ್ರೆ ನನ್ಗೆ ಡೈಲಿ ಬರ್ಲಿಕ್ಕೆ ಆಗ್ಲಿಲ್ಲ, ಮಗಳ ಡೆಲಿವರಿ ಆಗಿದ್ದಕ್ಕೆ. ನಾನು ಹೇಳಿದ್ದೆ ಇನ್ನೊಮ್ಮೆ ನಿಮ್ಗಿದ್ನ. ಈಗ ಮತ್ತೆ ಹೊಸದಾಗಿ ಜಾಯಿನ್ ಆಗಿದ್ದೇನೆ. ವೆರಿ ಗುಡ್. ಈಗ ಕಂಟಿನ್ಯೂ ಬರ್ತಾ ಇದ್ದೇನೆ ಕ್ಲಾಸಿಗೆ. ಆಗ ಮಾತಾಡ್ಲಿಕ್ಕೆಲ್ಲ ಇನ್ನೂ ಬರ್ಲಿಲ್ಲ. ಪರವಾಗಿಲ್ಲ. ಅದೇ ಇದು ಮಾತ್ರ ಅವ್ರಿಗೆ ನೀವು ಸಹಾಯ ಮಾಡ್ಬೇಕಂದ್ರೆ ಇದೊಂದು ಅದ್ಭುತ ಸಹಾಯ ಆಗತ್ತೆ, ಮಾಡಿ. ಇಲ್ಲಿ ಏನಂದ್ರೆ ನೀವು ಎಷ್ಟೇ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಬೇರೆ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಇದು ಆಗೋದಿಲ್ಲ. ಬರ್ದಿಟ್ಕೊಳ್ಳಿ. ಓಕೆ, ಆಯ್ತು. ಥ್ಯಾಂಕ್ ಯು. ರೈಟ್. ಓಕೆ, ಥ್ಯಾಂಕ್ ಯು ಸವಿತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಗುರುಜಿ, ಇನ್ಯಾರ್ದು ಪ್ರಶ್ನೆ ಇಲ್ಲ ಅನ್ಸುತ್ತೆ, ಎಲ್ಲಾರ್ದು ಪ್ರಶ್ನೆಗಳು ಮುಗಿಯಿತು. ಕ್ಲೋಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಅದ್ಭುತವಾಗಿರುವಂತಹ ಇವತ್ತು ಮಿಲಾರಪ್ಪ ಅವರ ಒಂದು ಜೀವನ ಚರಿತ್ರೆಯನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಇವತ್ತು ನಾವು ಮಸಾಲ ಪದಾರ್ಥ ಯಾಲಕ್ಕಿ ಮತ್ತು ಲವಂಗದ ಉಪಯೋಗವನ್ನ ತಿಳ್ಕೊಂಡ್ವಿ. ಹಾಗೇನೆ ಪ್ರಶ್ನೋತ್ತರ ಕಾರ್ಯಕ್ರಮನೂ ಸಹ ತುಂಬಾನೇ ಚೆನ್ನಾಗಿ ಆಯ್ತು. ಮತ್ತೆ ಅಪಾನ ವಾಯು ಮುದ್ರದ್ದು ಉಪಯೋಗನ ತಿಳ್ಕೊಂಡ್ವಿ. ಇಷ್ಟೊತ್ತು ಶಾಂತ ರೀತಿಯಿಂದ ಕುತ್ಕೊಂಡು ಈ ಒಂದು ಅದ್ಭುತವಾಗಿರುವಂತಹ ಜ್ಞಾನವನ್ನ ತಗೊಂಡಂತಹ ಎಲ್ಲ ನಮ್ಮ ಧ್ಯಾನ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆಯೇ ಈ ಧ್ಯಾನವನ್ನ ಹಂಚಿದಂತಹ ಎಲ್ಲ ನಮ್ಮ ಗುರುಗಳು, ನಾಗರಾಜ್ ಗುರುಜಿ ಮತ್ತೆ ನಮ್ಮ ರಂಗನಾಥ್ ಗುರುಜಿ, ಹಾಗೆ ನಮ್ಮ ಸೂರ್ಯನಾಗಂಬಿಕಾ ಮೇಡಮ್ಗೂ ಸಹ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ನಮ್ಮ ಹೊಸ ಮಾಸ್ಟರ್ಸ್ಗೂ ಸಹ ನಾನು ಹೃದಯಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನ ಹೇಳಿ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್.